ಹಾಯ್ ಡಿವನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಂಕೇಶ್. ನಾನು ಸರ್ಟಿಫೈಡ್ ಟ್ಯಾರೋ ರೀಡರ್, ಸ್ಪಿರಿಚುವಲ್ ಮಾಸ್ಟರ್ ಆ್ಯಂಡ್ ರೇಕಿ ಹೀಲರ್. ನೀವೇನಾದರೂ ಹೊಸೊಬ್ಬರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದರೆ ನನ್ನ ಸರ್ವಿಸಸ್ ಏನು ಅಂತ ಗೊತ್ತಿರುತ್ತೆ. ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಮತ್ತು ನನ್ನ ಸರ್ವಿಸಸ್ ಎಲ್ಲ ಇದೆ. ನಾನು ಮನಿ ಬ್ಲಾಕೇಜ್ ಇದ್ದರೆ ಅಥವಾ ಲವ್, ಕರಿಯರ್, ರಿಲೇಷನ್ಶಿಪ್ ಏನೇ ಇದ್ರೂ ರೇಕಿ ಅಥವಾ ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ 7 ಚಕ್ರ ಆಗಿರ್ಬೋದು ಆ್ಯಂಡ್ ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ನಾನು ಹೀಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ನಂಬಿಕೆ ಇದ್ದರೆ ಅದ್ರ ಮೇಲೆ ಬುಕ್ ಮಾಡಿ. ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಎನಿಥಿಂಗ್ ನಿಮ್ಗೆ ಬೇಕು ಅಂತಂದರೆ ನನ್ನ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಪೇಯ್ಡ್ ಇರುತ್ತೆ. ನಂದು ಇಂಗ್ಲೀಷ್, ಕನ್ನಡ ಎರಡೂ ವೀಡಿಯೋಸ್ ಒಂದೇ ಚಾನಲ್ ಬಿಡ್ತೀನಿ. ನೀವು ಎರಡೂ ಎಂಜಾಯ್ ಮಾಡ್ಬೋದು. ಟೈಟಲ್, ಡಿಸ್ಕ್ ಮತ್ತು ತಮ್ನೇಲ್ ಎರಡೂ ನೋಡಿ, ಅದ್ರ ಮೇಲೆ ಗೊತ್ತಾಗುತ್ತೆ ಸೇಮ್ ಮೆಸೇಜ್ ಅಥವಾ ಡಿಫ್ರೆಂಟ್ ವೀಡಿಯೋನ ಅಂತ. ಎಲ್ಲ ನಾನು ಡಿಫ್ರೆಂಟ್ ಲವ್ ರೀಡಿಂಗ್, ಕರಿಯರ್ ರೀಡಿಂಗ್, ಜನರಲ್ ರೀಡಿಂಗ್ ಎಲ್ಲ ಪ್ಲೇಲಿಸ್ಟ್ ಸಪ್ರೇಟ್ ಇದೆ. ತಡ ಮಾಡೋದು ಬೇಡ. ಇವತ್ತಿನ ಟಾಪಿಕ್ ಏನು ಅಂತ ತಮ್ಲೈನ್ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೀವು ಯಾರನ್ನ ಮದುವೆ ಆಗ್ತೀರಾ, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಟ್ಯಾರೋ ರೀಡಿಂಗ್ ಮೂಲಕ ನಾವು ಪ್ರೆಡಿಕ್ಟ್ ಮಾಡೋಣ. ಜೆಂಡರ್ ಡಸಂಟ್ ಮ್ಯಾಟರ್ ಇಯರ್. ನೀವು ಯಾವುದೇ ಸೆಕ್ಷುವಲ್ ಇಂಟ್ರೆಸ್ಟ್ ಇರ್ಬೋದು ಅಥವಾ ಸ್ಟ್ರೈಟ್ ಇರ್ಬೋದು, ಅದೆಲ್ಲ ಇವಾಗ ಜನ ಮಾಡ್ಕೊಂಡಿರೋದಷ್ಟೇ. ಈ ವಿಡಿಯೋ ನಿಮ್ಮ ಯೂಟ್ಯೂಬಲ್ಲಿ ಪಾಪಪ್ ಆಗಿದೆ, ನೀವು ಕ್ಲಿಕ್ ಮಾಡಿರ ಅಂತಂದರೆ ಒಂದೇ, ದೇರ್ ಇಸ್ ನೋ ಡೌಟ್ ಯು ಡಿಸರ್ವ್ ಮ್ಯಾರೇಜ್. ಅದು ನೀವು ಹುಡುಗನಾಗ್ಬೋದು, ಹುಡುಗಿನಾಗ್ಬೋದು, ಎನಿಥಿಂಗ್, ಅದು ಆಪ್ಷನ್ ನಿಮಗೆ ಬಿಟ್ಟಿದ್ದು. ನೀವು ಕ್ಲಿಕ್ ಮಾಡಿದಂದ್ರೆ ಯು ಡಿಸರ್ವ್ ಮ್ಯಾರೇಜ್ ಆ್ಯಂಡ್ ನಿಮ್ಮ ಇದರಲ್ಲಿ ಏನೋ ಒಂದು ಮೆಸೇಜ್ ಇದೆ ಅಂತಲೇ ಅರ್ಥ. LGBTQ, ಸ್ಟ್ರೈಟ್, ಎನಿಥಿಂಗ್ ಅದೆಲ್ಲ ಜನ ಮಾಡ್ಕೊಂಡಿದ್ದಷ್ಟೇ. ಆ್ಯಸ್ ಹೈಯರ್ ರೆಲ್ಮ್ ಅಥವಾ ಸ್ಪಿರಿಚುವಾಲಿಟಿಲಿ ಸೋಲ್ ಅಷ್ಟೇ ಕನ್ಸಿಡರ್ ಆಗೋದು. ನೋ ನೀಡ್ ಟು ವರಿ. ಯಾರಾದರೂ ಕಂಪ್ಲೀಟಾಗಿ ನಿಮಗೆ ಮ್ಯಾರೇಜ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಇಲ್ಲಿ ಮ್ಯಾಸ್ಕುಲೈನ್, ಫೆಮಿನೈನ್ ಎನರ್ಜಿ ಅಂತ ಬಂದರೆ ಜೆಂಡರ್ ಅಂತಲ್ಲ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಹೇಳುತ್ತೆ. ಮ್ಯಾಸ್ಕುಲೈನ್ ಅಂತಂದರೆ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಮತ್ತು ಆ್ಯಕ್ಷನ್ ಓರಿಯೆಂಟೆಡ್ಡು ಆ ಥರ ಬರುತ್ತೆ. ಫೆಮಿನೈನ್ ಅಂತಂದರೆ ಪ್ರೇಯರ್, ನರ್ಚರಿಂಗು ಆ ಥರ ಬರುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ನೋಡಿ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಟಾಪಿಕ್ಕು ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದೆ ಎಲ್ಲ ಅರ್ಥ ಆಗಿರುತ್ತೆ. ನಾವು ಇದರಲ್ಲಿ ನಾನು ಡಿಫ್ರೆಂಟ್ ಸ್ಪ್ಲಿಟ್ ಮಾಡಿ ವಿಡಿಯೋನ ಮಾಡ್ತೀನಿ. ಅಂದರೆ ಡಿಫ್ರೆಂಟ್ ಟಾಪಿಕ್ ಮೇಲೆ ಒಂದೇ ವಿಡಿಯೋ ಕವರ್ ಮಾಡ್ತೀನಿ. ಫಸ್ಟ್ ಇದು ಕಂಪ್ಲೀಟ್ ನಿಮ್ಮ ಪಾರ್ಟ್ನರ್ದಾಗಿರೋದ್ರಿಂದ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಅವ್ರ ಎನರ್ಜಿ ಕರೆಂಟ್ ಏನಿದೆ, ನೆಕ್ಸ್ಟ್ ನಿಮ್ಮ ಎನರ್ಜಿ ಏನಿದೆ ಆ್ಯಂಡ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ್ಯಂಡ್ ನೀವು ಅವ್ರನ್ನ ಯಾವ ಥರ ಮೀಟ್ ಆಗ್ಬೋದು ಆ್ಯಂಡ್ ಮದುವೆ ಯಾವ ಥರ ಆಗುತ್ತೆ ಅಷ್ಟೇ. ಅಪ್ ಟು ಮ್ಯಾರೇಜ್ವರೆಗೂ ಈ ವಿಡಿಯೋದಲ್ಲಿ ನೋಡೋಣ. ತಡ ಮಾಡೋದು ಬೇಡ. ಕಾರ್ಡ್ನ ಶಫಲ್ ಮಾಡ್ತಾಯಿದ್ದೀನಿ. ಫಸ್ಟ್ ಲವರ್ಸ್ ಕಾರ್ಡ್ ಬಂದಿದೆ. ನಾನು ಅದು ಕಾರ್ಡಲ್ಲಿ ನ್ಯೂಟಿ ಇರೋದ್ರಿಂದ ಕವರ್ ಮಾಡ್ತಾಯಿದ್ದೀನಿ ಗೈಸ್. ನಾನು ನಿಮ್ಗೆ ತೋರಿಸ್ತೀನಿ, ಸೈಡಲ್ಲಿ ಇಟ್ಟಿರ್ತೀನಿ. Seven of Wands, Knight of Wands. ಆಲ್ಮೋಸ್ಟ್ ಎಲ್ಲ ವಾಂಡ್ಸ್ ಎನರ್ಜಿನೇ ಬರ್ತಿದೆ. ನಾನು ಕಾರ್ಡ್ ಸ್ವಲ್ಪ ಸೈಡಲ್ಲಿ ಇಡ್ತಾ ಇದ್ದೀನಿ. ನಾನು ಅರೇಂಜ್ ಮಾಡ್ತೀನಿ. ಈ ವಿಡಿಯೋನ ಅರ್ಜೆಂಟಲ್ಲಿ ನೋಡೋಕೆ ಹೋಗಬೇಡಿ. ಯಾವುದೋ ಟ್ಯಾರೋ ರೀಡಿಂಗ್ ನಾನು ಅಪ್ಲೋಡ್ ಮಾಡಿದ್ರು ಪೀಸ್ಫುಲ್ಲಾಗಿ ಟೈಮ್ ಇದ್ದಾಗ ನೋಡಿ. ಯಾಕೆಂದರೆ ಇದು ಡೀಟೇಲ್ ವಿಡಿಯೋ ಇರುತ್ತೆ, ಅರ್ಜೆಂಟಾಗಂತೂ ಅಲ್ಲ. ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಂಟ್ಯೂಷನ್ ಬೇಸಿಸ್ ಮೇಲೆ ಹೋಗಬೇಕು.
ಸೊ ಎಸ್, ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಬಗ್ಗೆ ನಾನು ಕೆಲವೊಂದು ಕಾರ್ಡ್ನ ಶಫಲ್ ಮಾಡಿದ್ದೀನಿ. ಅಂತಂದರೆ ಅವ್ರು ಈಗ ಪ್ರಸ್ತುತ ಯಾವ ರೀತಿ ಅವ್ರ ಲೈಫಲ್ಲಿ ಏನು ನಡೀತಿದೆ, ಅವ್ರ ಎನರ್ಜೀಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕಾರ್ಡೇ ಲವರ್ಸ್ ಬಂದಿದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ವ್ಯಾಂಡ್ಸ್ ಇದೆ ಲವರ್ಸ್ ಕಾರ್ಡ್ ಬಿಟ್ಟು. ಸೊ ಇದರಲ್ಲಿ ಎಷ್ಟೊಂದು ಜನಕ್ಕೆ ನಾನು ರೀಡಿಂಗ್ ಮಾಡೋದ್ರಿಂದ ಹೇಗೆ ಅನ್ವಯ ಆಗುತ್ತೆ ಆಗ ತಗೊಳ್ಳಿ. ಸೊ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ದ ಮೈಟ್ ದೇರ್ ಆರ್ ಸೋ ಮೆನಿ ಚಾನ್ಸಸ್. ಸೊ ನಾನು ಈ ಕಾರ್ಡ್ನ ಶಫಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಕಾರ್ಡ್ನ ಶಫಲ್ ಮಾಡೋಣ ಕ್ಲಾರಿಟಿಗೋಸ್ಕರ. Five of Swords, Five of Cups, Wands energy again. Okay guys. ಸೊ ಒಂದಂತೂ ಈ ಕಾರ್ಡ್ ಮೂಲಕ ನಿಜ, ಅವ್ರು ರೈಟ್ ನಾವು ಸಿಂಗಲ್ ಇಲ್ಲ, ದೇ ಮೈಟ್ ಇಂಟ್ರೆಸ್ಟೆಡ್ ಇನ್ ಸಂಬಡಿ, ಒಂದು ಕ್ರಶ್ ಅಥವಾ ಅವ್ರ ಲೈಫಲ್ಲಿ ಯಾರೋ ಒಂದು ಸೋಲ್ ಮೇಟು, ಫ್ರೆಂಡ್ಸು ಯಾರೋ ಇದ್ದಾರೆ. ಬಟ್ ಅವ್ರ ಲೈಫಲ್ಲಿ ಪೀಸ್ಫುಲ್ಲಾಗಂತೂ ಯಾವುದೂ ನಡೀತಿಲ್ಲ. ಐ ಥಿಂಕ್ ಅವ್ರಿಗಿರೋ ರಿಲೇಷನ್ಶಿಪ್ಪು ಒಂದು ಕಾರ್ಮಿಕ್ ಇರ್ಬೋದು ಅಂತ ನಂಗೆ ಅನ್ನಿಸ್ತಿದೆ. ಅಂದರೆ ಅದು ಫೇಟೆಡ್, ಅದೇನು ಮಾಡೋಕ್ಕಾಗಲ್ಲ, ಅವರು ತಪ್ಸ್ಕೊಳಕ್ಕಾಗಲ್ಲ ಹಣೆ ಬರದಿಂದ. ಸೊ ಅದರಿಂದ ಅವ್ರು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಐ ಥಿಂಕ್ ಇಟ್ ಮೈಟ್ ನನಗೆ ಸಿಚುವೇಶನ್ಶಿಪ್ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಸಪೋಸ್ ಇದೆಲ್ಲರಿಗೂ ಅನ್ವಯಿಸಲ್ಲ ಅಂತ ನಾನು ಆಲ್ರೆಡಿ ಹೇಳ್ರಿ ಅಂದರೆ ದೇ ಮೈಟ್ ಸಿಂಗಲ್ ಆಲ್ಸೋ, ಬಟ್ ಪೀಸ್ಫುಲ್ಲಾಗಂತೂ ಇಲ್ಲ ಲೈಫಲ್ಲಿ. ಸೊ ನಾನು ಈ ಕಾರ್ಡ್ ಹೇಳ್ತಾ ಇರೋ ಪ್ರಕಾರ ಅವ್ರ ಮೈಟ್ ಏನು ಅಂದ್ಕೊಂಡಿದ್ದಾರೆ, ಇವಾಗ ಅವ್ರ ಸಿಚುವೇಶನ್ಶಿಪ್ಪಲ್ಲಿ ಇರುವಂಥ ವ್ಯಕ್ತಿ ಎಂಟ್ರ್ ಆಗೋಕ್ಕಿಂತ ಮುಂಚೆ ಅವರು ಒಂದು ಅದನ್ನು ತುಂಬ ಒಂದು ಒಳ್ಳೆಯ ರಿಲೇಷನ್ಶಿಪ್ಪು, ಸೋಲ್ ಮೇಟ್ ಅಂತ ರಿಲೇಷನ್ಶಿಪ್ಗೆ ಎಂಟ್ರಿ ಆಗಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ಹಾಗೇ ಇದೆ, ಹಾಗೆ ಇತ್ತು ಅನಿಸುತ್ತೆ. ಬಟ್ ಏನಾಗ್ತಿದೆ ಅಂತಂದರೆ ಹೋಗ್ತಾ ಅದು ಒಂಥರ ಬ್ಯಾಟಲ್, ಯುದ್ಧ. ಅಂದರೆ ಬೆಳಗ್ಗೆ ಇದ್ದರೆ ಜಗಳ ಆಗ್ಬೋದು, ಅಥವಾ ಸಣ್ಣ ಪುಟ್ಟ ಅದಕ್ಕೆ ಒಂದು ಮೆಸೇಜ್ ಮಾಡಿಲ್ಲ, ಇದಕ್ಕೆ ಗೊತ್ತಿರುತ್ತಿಲ್ಲ ನಿಮಗೆ. ಅಂದರೆ ಲವ್ ಅಲ್ದೇ ಈಗ ಅರ್ಥ ಗೊತ್ತಿಲ್ಲದೇ ಲವ್ ಮಾಡಿದವ್ರಿಗೆ ಯಾವ ಥರ ಸಿಚುವೇಶನ್ ಆಗ್ತಿರುತ್ತೆ ಅಂತ. ಅಂದರೆ ನಿಮ್ಮ ಪಾರ್ಟ್ನರ್ ಆ ಥರ ಮಾಡಿದರು ಅಂತಲ್ಲ, ಅವ್ರದ್ದು ಎನರ್ಜಿ ಕರೆಕ್ಟಾಗೇ ಇತ್ತು. ಬಟ್ ಅವ್ರು ಯಾರನ್ನ ಲವ್ ಮಾಡ್ತಿದ್ರು, ಅವ್ರ ಎನರ್ಜಿ ಕರೆಕ್ಟಾಗಿಲ್ಲ ರೈಟ್ ನಾವು. ಸೊ ಅವ್ರು ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ, ಎಮೋಷ್ನಲಿ ಇಂಬ್ಯಾಲೆನ್ಸ್ ಇದ್ದಾರೆ. ಮತ್ತು ಅವರು ಯಾರನ್ನ ಮದುವೆ ಆಗಬೇಕು ಅಥವಾ ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅವರು ಒಂಥರ ಡ್ರಾಮಾ ಕ್ವೀನ್ ಆರ್ ಕಿಂಗ್ ಅಂತ ಅನ್ಬೋದು, ಆ ಥರ ಎನರ್ಜಿ ನಂಗೆ ಬರ್ತಿದೆ. ಸೊ ಅವ್ರಿಗೆ ಬಾಯಿ ಬಿಟ್ಟರೆ ಬರೀ ಸುಳ್ಳೇ ಹೇಳೋದು, ಮತ್ತು ಎಮೋಷ್ನಲಿ ಅವೈಲಬಲ್ ಆಗದೇ ಇರೋದು, ಅವ್ರನ್ನ ಒಂಥರ ಲೋನ್ಲಿನೆಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ದಾರಿನೇ ಗೊತ್ತಾಗ್ತಿಲ್ಲ, ಆ ಥರ ಮಾಡಿದ್ದಾರೆ ಈ ಕರೆಂಟ್ ಪಾರ್ಟ್ನರ್ ಅವ್ರಿಗೆ. ಅಂದರೆ ಅವ್ರು ಹೇಗಾಗಿದೆ ಅಂತಂದರೆ ಸ್ಟಾರ್ಟಿಂಗ್ ಒಂಥರ ಸೋಲ್ಮೇಟು, ಒಂಥರ ಏನಂತಾರೆ, ಲವ್ ಅಂದರೆ ಒಂದು ಪಾಸಿಟಿವ್ ಎನರ್ಜಿಯಿಂದನೇ ರಿಲೇಷನ್ಶಿಪ್ಗೆ ಎಂಟ್ರ್ ಆಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಐಡಿಯಾ ಇರಲಿಲ್ಲ, ತುಂಬ ನಂಬಿದ್ದಾರೆ, ಅವರಿಗೆ ತಾಯಿ ಪ್ರೀತಿನೂ ಕೊಟ್ಟಿದ್ದಾರೆ ಇವರು. ಬಟ್ ಅವರು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ದೇ ಇವ್ರಿಗೆ ಬರೀ ಮ್ಯಾನಿಪ್ಯುಲೇಷನ್ನು, ಅಂದರೆ ಇರೋ ಸಿಚುವೇಶನ್ನ ಬೇರೆ ರೀತಿ ಅದನ್ನು ಮೌಲ್ಡ್ ಮಾಡಿ ಮ್ಯಾನಿಪ್ಯುಲೇಷನ್ ಮಾಡಿ ಅವ್ರ ತಲೆ ತುಂಬಿಸೋದು, ಮತ್ತು ಬೆಳಗ್ಗೆ ಒಂದು ಡೈಲಿ ಜಗಳ ಮಾಡೋದು, ಎಮೋಷ್ನಲಿ ಅವೈಲಬಲ್ ಇರದೇ ಇರೋದು, ಮತ್ತು ಅವ್ರ ವಿರುದ್ಧನೇ ಒಂದು ಎತ್ತು ಕಟ್ಟೋದು. ಏನು ಹೇಳ್ತಾರೆ, ಅವ್ರಿಗೆ ಏನಾದರೂ ಒಂದು ಲೈಫಲ್ಲಿ ಸಾಧನೆ ಮಾಡಬೇಕಂದ್ರೆ ಸಪೋರ್ಟ್ ಇಲ್ಲ, ಅವ್ರು ಸಾಧನೆ ಮಾಡಿದ್ರೆ ಇವ್ರಿಗೆ ಹೊಟ್ಟೆ ಉರಿಯುವಂಥದ್ದು. ಇದು ಕಂಪ್ಲೀಟ್ಲಿ ನನಗೆ ಏನು ತೋರಿಸ್ತಿದೆ ಅಂದರೆ, ಅವ್ರು ಓವರಾಲ್ ಒಂದು ನಾರ್ಸಿಸಿಸ್ಟ್ ಸಿಚುವೇಶನ್ಶಿಪ್ ಇರುವಂಥ ಪರ್ಸನ್ ಅವ್ರ ಲೈಫಲ್ಲಿ ಇದ್ದಾರೆ. ಅವ್ರು ಇನ್ನೂ ಮೂವ್ ಆನ್ ಆಗಿಲ್ಲ, ಬಟ್ ಅವ್ರಿಗೆ ದಾರಿ ಗೊತ್ತಾಗ್ತಿಲ್ಲ. ಸೊ ಅವ್ರ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಅವ್ರು ಸ್ಟಿಲ್ ಸ್ಟ್ರಗಲ್ ಪಡ್ತಿದ್ದಾರೆ. ಅವು ಒಂದು ಬೌಂಡ್ರೀಸ್ ಹಾಕಿ ಅವ್ರನ್ನ ಲೈಫಿಂದ ಹೊರಗಡೆ ಆಗೋದಕ್ಕೆ. ಇಲ್ಲಿ ನೋಡ್ಬೋದು ನೀವು ಈ ಕಾರ್ಡಲ್ಲಿ ಆ ಮನುಷ್ಯ ತುಂಬ ಸ್ಟ್ರಗಲ್ ಪಡ್ತಿದ್ದಾನೆ, ಯಾಕೆಂದರೆ ಸಾಕಾಗೋಗಿದೆ. ಅವ್ರಿಗೆಲ್ಲೇ ಒಂದು ಚಾನ್ಸ್ ಸಿಕ್ಕಿದ್ರೂ ಅದರಿಂದ ಹೊರಗಡೆ ಬಂದುಬಿಡ್ತಾರೆ. ಆದರೆ ಅವ್ರಿಗೆ ದಾರಿ ಗೊತ್ತಾಗ್ತಿಲ್ಲ, ಕಣ್ಣಿಗೆ ಬಟ್ಟೆ
ಹಂಗಿದೆ. ಮತ್ತು ಎಷ್ಟೊಂದು ಅವ್ರ ಲೈಫಲ್ಲಿ ನಾಟ್ ಓನ್ಲಿ ಇನ್ ಲವ್, ಓವರಾಲ್ ಫ್ಯಾಮಿಲಿ, ಕರಿಯರ್ ಎಲ್ಲ ಕಡೆ ಅವ್ರನ್ನ ಒಂಥರ ಕಾಂಪಿಟೇಷನ್ ಥರ ನೋಡ್ತಿದ್ದಾರೆ. ಬಿಕಾಸ್ ಅವ್ರ ಎನರ್ಜಿನೇ ಆ ಥರ ಇದೆ. ಒಂದು ಮ್ಯಾಗ್ನೆಟಿಕ್ ಆರಾ ಅವ್ರದ್ದು, ಒಂಥರ ಸ್ಟನ್ನಿಂಗ್, ಕರಿಸ್ಮ್ಯಾಟಿಕ್, ಒಂದು ಕ್ರಿಯೇಟಿವ್ ಎನರ್ಜಿ ಇರುವಂಥ ಪರ್ಸನ್ ಆ್ಯಂಡ್ ಲಾಯಲ್ ಪರ್ಸನ್, ಒಂದು ಲವ್ವಿಂಗ್ ನೇಚರ್ ಇರುವಂಥ ಮದರ್ ಅರ್ತ್ ಅಂತಲೇ ಅನ್ಬೋದು. ಜೆಂಡರ್ ಡಸಂಟ್ ಮ್ಯಾಟರ್ ಇಯರ್. ಆ ಥರ ಒಂದು ಒಳ್ಳೆ ಎನರ್ಜಿ. ಬಟ್ ಅವ್ರ ಲೈಫ್ ಏನಾಗಿದೆ, ಎಲ್ಲರೂ ತುಂಬ ಯೂಸ್ ಮಾಡ್ಕೊಂಡಿರೋದ್ರಿಂದ ಅವ್ರನ್ನ ಎಲ್ಲ ರೀತಿಲೂ ರೈಟ್ ನಾವು ಅವ್ರಿಗೆ ಸ್ಟ್ರಗಲ್ ಪಡ್ತಿದ್ದಾರೆ ಅದರಿಂದ ಹೊರಗಡೆ ಬರೋದಕ್ಕೆ. ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದ್ರು ಅದರಿಂದ ಹೊರಗಡೆ ಬಂದು ಹೊಸ ಜೀವನನ ರೂಪಿಸ್ಕೊಳ್ಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ, ಇದು ಅವ್ರದ್ದೇ ಕಲ್ಪನೆನ. ಇನ್ನೂ ಅವ್ರು ಸ್ವಲ್ಪ ಇನ್ನೋಸೆಂಟಾಗೇ ಇದ್ದಾರೆ, ಆದ್ದರಿಂದ ಅವ್ರು ಸ್ಟ್ರಗಲ್ ಪಡ್ತಿದ್ದಾರೆ. ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಲೈಫಲ್ಲಿ ಈ ಥರ ನಡೀತಿದೆ. ಸೊ ಯಾರಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಬೇಜಾರಾಗಬೇಡಿ, ಯಾಕೆಂದರೆ ನನ್ನ ಟ್ಯಾರೋಲ್ಲಿ ಏನು ಬರುತ್ತೆ ಅದನ್ನೇ ಹೇಳ್ತೀನಿ. ಈಗ ಆಲ್ರೆಡಿ ಅವ್ರು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಹಂಗಂತ ಅದಕ್ಕೆ ಅವ್ರ ತಪ್ಪಲ್ಲ, ಇಟ್ಸ್ ಫೇಟೆಡ್. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಎನರ್ಜಿ ಯಾವ ಥರ ಇದೆ ಅಂತ. ನನಗೆ ನೀವು ಯಾವುದೋ ಒಂದು ತೊಂದರೆಗೆ ಸಿಗಾಕೊಂಡಿದ್ದೀರ, ಬಟ್ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನಿಮಗೂ ಹರ್ಟ್ ಆಗಿರೋ ಚಾನ್ಸಸ್ ನಿಮ್ಗೆ ಆಲ್ರೆಡಿ ಸೆನ್ಸ್ ಆಗ್ತಿದೆ. ಸೊ ಕಾರ್ಡಿಂದ ಪ್ರೆಡಿಕ್ಟ್ ಮಾಡೋಣ ನಿಮ್ಮ ಎನರ್ಜಿ ಹೇಗಿದೆ ಇವಾಗ ಅಂತ ರೈಟ್ ನಾವು. ಎಸ್, ಕಾರ್ಡ್ ಶಫಲ್ ಮಾಡಿದ ತಕ್ಷಣ 3 ಕಾರ್ಡ್ ಬಂದಿದೆ. ಕಾರ್ಡ್ ಶಫಲ್ ಮಾಡೋಣ. ತುಂಬ ಕಾರ್ಡ್ ಬಿದ್ದೋಗಿದೆ. ಓಕೆ 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 ಹಾಂ ಗೈಸ್, ಐ ಥಿಂಕ್ ನಿಮ್ಮ ಎನರ್ಜಿ ನೀವೂ ಯಾವುದೋ ಒಂದು ಲೈಫಲ್ಲಿ ನಾಟ್ ಓನ್ಲಿ ರಿಲೇಷನ್ಶಿಪ್ ಅಂತಲ್ಲ, ಫ್ರಮ್ ಯುವರ್ ಚೈಲ್ಡ್ಹುಡ್ ನಿಮಗೆ ಏನೋ ಒಂದು ಆಸೆ ಇತ್ತು, ಅಂದರೆ ನನಗೆ ಈ ಥರ ಇರಬೇಕು. ಬಟ್ ನನಗೇನು ಅನಿಸ್ತಿದೆ, ನೀವು ಇನ್ನೂ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಎಂಟ್ರ್ ಆಗಿಲ್ಲ. ಇನ್ನೂ ನೀವು ನೋಡ್ತಾ ಇರೋರು ಆಲ್ಮೋಸ್ಟ್ ಸಿಂಗಲ್ಸೇ ಇದ್ದೀರ. ಸಪೋಸ್ ನೀವೇನಾದರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದರೆ ಬಿಫೋರ್ ನೀವು ಅದರಿಂದ ಕಂಪ್ಲೀಟ್ ಹೊರಗಡೆ ಬಂದಿರೋ ಚಾನ್ಸಸ್ ನನಗೆ ಕಾರ್ಡ್ ಮೂಲಕ ಕಾಣಿಸ್ತಿದೆ. ಸೊ ಇದಿಷ್ಟು ನಿಮ್ಮ ಎನರ್ಜಿ. ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಡಿಫ್ರೆಂಟ್ ಪೀಪಲ್ಸ್ ನೋಡ್ತಿರೋದಂದ್ರೆ ಒಬ್ರಿಗೆ ಒಂದೊಂದು ಥರ ಅನ್ವಯ ಆಗುತ್ತೆ. ಸೊ ರೈಟ್ ನಿಮ್ಮ ಎನರ್ಜಿ ತುಂಬ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್ ಆಗಿದೆ. ಬಟ್ ಪ್ರೀವಿಯಸ್ ಹೇಗಿತ್ತು ಅನ್ನೋದು ಇವಾಗ ಡಿಸ್ಕಸ್ ಮಾಡೋದು ಬೇಡ. ಯಾಕೆಂದರೆ ನನಗೇನು ಅನಿಸ್ತದೆ ಅಂತಂದರೆ, ನಿಮ್ಮ ಪ್ರೀವಿಯಸ್ ಏನೋ ಒಂಥರ ಟವರ್ ಮೂಮೆಂಟ್ ಆಗಿದೆ, ಸಡನ್ನಾಗಿ ಚೇಂಜ್ ಆಗಿದ್ದೀರಾ ನೀವೇ. ಆ್ಯಂಡ್ ರೈಟ್ ನಾವು ನಿಮ್ಮ ಎನರ್ಜಿ ಎಲ್ಲ ನನಗೆ ಒಂದು ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಸೊ ಪ್ರೀವಿಯಸ್ ನೀವು ಚಿಕ್ಕ ವಯಸ್ಸಿಂದ ಏನೋ ಒಂದು ಅಂದ್ಕೊಂಡಿರ್ತಿರಲ್ಲ, ಆಸೆ, ಈ ಸಪೋಸ್ ಸಿಂಗಲ್ ಆಗಿದ್ರೆ ಇದು ನಿಮ್ಗೆ ಅನ್ವಯ ಆಗೋಲ್ಲ. ಏನಾದರೂ ಪ್ರೀವಿಯಸ್ ರಿಲೇಷನ್ಶಿಪ್ ಇದ್ದು ಹೊರಗಡೆ ಯಾರು ಬಂದಿರ್ತೀರ, ಅಥವಾ ಡಿವೋರ್ಸ್ ಆಗಿರೋರು, ಅಥವಾ ಒಂದು ಸಿಚುವೇಶನ್ಶಿಪ್ಪಿಂದ ಹೊರಗಡೆ ಬಂದಿರೋರಿಗೆ ಈಗ ನಾನು ಹೇಳ್ತಾ ಇರೋದು ಅನ್ವಯಿಸುತ್ತೆ. ಸೊ ನೀವೂ ಕೂಡ ಒಂದು ನಾರ್ಸಿಸಿಸ್ಟಿಕ್ ರಿಲೇಷನ್ಶಿಪ್ಪಲ್ಲೇ ಇದ್ದಂಥವ್ರು, ಆದರೆ ನೀವೂ ತುಂಬ ಇನ್ನೋಸೆಂಟ್ ಆಗಿದ್ರಿ. ಒಂಥರ ಲೈಫಲ್ಲಿ ಒಂದು ಡ್ರೈವ್ ಇರುವಂಥ ಪರ್ಸನ್ನು, ಒಂಥರ ಯಾವಾಗ್ಲೂ ಒಂದು ಆಶಾವಾದಿಯಾಗಿ ಒಂದು ಫೇಟ್ನ ನಂಬ್ಕೊಂಡಿದ್ದವರು. ನೀವೇ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡ್ತಿದ್ರಿ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಆಪ್ಷನ್ಸ್ ಇದ್ದರೂ ನೀವು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ನೀವು ಪ್ರೀವಿಯಸ್ ಇದ್ದಂಥ ಪರ್ಸನ್ಗೆ ಲಾಯಲ್ ಆಗಿದ್ರಿ. ಆ್ಯಂಡ್ ನಿಮ್ಮಲ್ಲಿ ತುಂಬ ತಾಳ್ಮೆನೂ ಇತ್ತು. ಬಟ್ ಆಲ್ ಆಫ್ ಸಡನ್ ನಿಮಗೆ ಎಲ್ಲ ಒಂದು ಎಂಪೈರ್ ಹೆಂಗೆ ನಾಶ ಆಗುತ್ತೆ ಆ ಥರ ಆ ಪರ್ಸನ್ದೇನೋ ಒಂದು ಬುದ್ಧಿ ಗೊತ್ತಾಗಿ ನೀವೇ ಅವ್ರನ್ನ ದೂರ ಇಟ್ಟಿದ್ದೀರ. ಸೊ ಇದು ನೀವೇನಾದರೂ ಪಾಸ್ಟ್ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ರೆ, ಸೊ ಈಗ ಬರೋವು ನಿಮಗೆ ಎನರ್ಜಿ ತುಂಬ ಚೆನ್ನಾಗಿದೆ. ಸೊ ನೀವು ಹಳೇದನ್ನ ಯಾವುದನ್ನು ಕ್ಯಾರಿ ಮಾಡ್ತಿಲ್ಲ. ಸೊ ಲೈಫಲ್ಲಿ ಎಷ್ಟು ಇಟ್ಕೊಳ್ಬೇಕು ಅಷ್ಟೇ ಇಟ್ಕೊಂಡಿದ್ದೀರ. ಯಾರಿಗೆ ಹೆಂಗೆ ಬೌಂಡ್ರೀಸ್ ಹಾಕಬೇಕು ಆ ಥರ ಇದೆ. ಮತ್ತು ಜೀವನದ ಮೇಲೆ ಒಂದು ಹೋಪ್ ಇದೆ ನಿಮಗೆ.
ಆ್ಯಂಡ್ ನೀವು ಮುಂಚೆ ಹೆಂಗೊಂದು ಹೋಪ್ ಇತ್ತು ಈಗಲೂ ಅದೇ ಥರ ಹೋಪ್ ಇದೆ. ನೀವೊಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದ ತಕ್ಷಣ ನೀವು ಅದನ್ನು ಕೆಟ್ಟದಾಗಿ ತಗೊಂಡಿಲ್ಲ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡಿದ್ದೀರ, ಲೈಫಲ್ಲಿ ಲೆಸನ್ಸ್ ಕಲ್ತಿದ್ದೀರ, ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತಾಗಿದೆ ನಿಮಗೆ. ಇದಿಷ್ಟು ನಿಮ್ಮ ಎನರ್ಜಿ. ಅಂದರೆ ಯಾರೋ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ರೆ ಅವರ ಎನರ್ಜಿ. ಸಪೋಸ್ ನೀವು ಏನೂ ಯಾವುದೇ ರಿಲೇಷನ್ಶಿಪ್ಗೆ ಎಂಟ್ರಿ ಆಗಿಲ್ಲ ಅಂತಂದ್ರೂ ನಿಮ್ಮ ಎನರ್ಜಿನೂ ತುಂಬ ಚೆನ್ನಾಗಿದೆ. ಅಂದರೆ ಜೀವನದ ಮೇಲೆ ತುಂಬ ಇವಾಗ ಒಂದು ಸಣ್ಣ ಮಗು ಹೇಗೆ ಏನಾಗುತ್ತೆ ಅಂತ ಗೊತ್ತಿಲ್ಲದೇ ಒಂದು ತುಂಬ ಆ್ಯಕ್ಟಿವ್ ಆಗಿರುತ್ತಲ್ಲ, ಅದು ಉತ್ತರ ಹುಡ್ಕಕ್ಕೆ ಹೋಗೋದಿಲ್ಲ, ಜಸ್ಟ್ ಅದು ಒಂದು ಪ್ರಯತ್ನ ಮಾಡ್ತಾನೆ ಇರುತ್ತೆ ಯಾವುದೇ ವಿಚಾರದಲ್ಲಾಗಿರಲಿ. ಆ್ಯಂಡ್ ಅದು ಒಂದು ಕಂಪ್ಲೀಟ್ ಒಂದು ಇನ್ನೋಸೆನ್ಸಲ್ಲಿ ದೇವ್ರನ್ನ ನಂಬುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಏನೂ ಗೊತ್ತಿರಲ್ಲ ಅಂತಂದ್ರೂ ತುಂಬ ಹ್ಯಾಪಿಯಾಗಿರ್ತಾರೆ. ಬಟ್ ಬೆಳೀತಾನೆ ಇಲ್ವ ನಾವು ಆ ಇನ್ನೋಸೆನ್ಸ್ನ ಕಳ್ಕೊಳ್ಳೋದು. ಬಟ್ ನೀವು ಆ ಥರ ಇಲ್ಲ. ಇವೊಂದು ನಿಮ್ಮ ಲೈಫಲ್ಲಿ ಏನೇ ಆಗಿದ್ರು ಆ ಇನ್ನೋಸೆನ್ಸ್ನ ನೀವು ಕಾಪಾಡ್ಕೊಂಡು ಬಂದಿದ್ದೀರ. ಆ್ಯಂಡ್ ರೈಟ್ ನಾವು ನಿಮ್ಗೆ ಇವಾಗ ಸನ್ ಎನರ್ಜಿ ಇದೆ, ಅಂದರೆ ಒಂಥರ ತುಂಬ ಬ್ರೈಟ್ ಆಗಿದ್ದೀರ. ಈವನ್ ನೀವು ಒಂದು ಕರಿಯರಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಎಂಟ್ರಪ್ರಿನರ್ ಇರ್ಬೋದು. ಐ ಥಿಂಕ್ ನಂಗೆ ಸ್ವಲ್ಪ ಈ ಸ್ಟೂಡೆಂಟ್ಸ್ ವೈಬು ಬರ್ತಿದೆ. ಗ್ರ್ಯಾಜುಯೇಷನ್ ಮುಗಿಸಿದ್ದೀರಾ ಅಥವಾ ಮುಗಿಸ್ತಾ ಇದ್ದೀರಾ, ಕೆಲವೊಬ್ಬರು ಜಾಬ್ ಹುಡುಕ್ತಾ ಇದ್ದೀರಾ, ಕೆಲವೊಂದಷ್ಟು ಮಿಕ್ಸ್ ವೈಬ್ ಬರ್ತಿದೆ. ಬಟ್ ಒಂದಂತೂ ಖಂಡಿತ, ನಿಮಗೆ ಜೀವನದ ಮೇಲೆ ಒಂದು ಪಾರ್ಟ್ನರ್ಶಿಪ್ ಮೇಲೆ ತುಂಬ ಹೋಪ್ ಇದೆ. ಜಸ್ಟ್ ಇವಾಗ ಬೇರೆ ನಾವೆಲ್ಲಿ ಟಿ ವಿ ಅಥವಾ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಅಲ್ಲೆಲ್ಲ ಈಗ ಲವ್ ಅಂದರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ನೀವು ಆ ಥರ ಅಲ್ಲ, ಅದೆಲ್ಲ ಅವ್ರ ಜೀವನ, ನನ್ನ ಜೀವನದಲ್ಲಿ ಹಂಗೆ ಆಗೋದಿಲ್ಲ. ಸೊ ನೀವು ತುಂಬ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ದೀರ. ನೀವು ಯಾವ ಥರ ಇದ್ದೀರಾ ಅಂತಂದರೆ, ನಿಮ್ಗೇನಾದರೂ ಒಂದು ಒಳ್ಳೆ ಪರ್ಸನ್ ಸಿಕ್ಕಿದ್ರೆ ನೀವು ಏನು ಮಾಡೋದಕ್ಕೂ ರೆಡಿಯಾಗಿದ್ದೀರ. ಆ್ಯಕ್ಷನ್ ಓರಿಯೆಂಟೆಡ್ ಮತ್ತು ಎಮೋಷ್ನಲಿ ನೀವು ತುಂಬ ಬ್ಯಾಲೆನ್ಸ್ ಇದ್ದೀರಾ. ಆ್ಯಂಡ್ ಮೆಚ್ಯೂರ್ಡ್ ಕೂಡ ಇದ್ದೀರಾ. ಆ್ಯಂಡ್ ಒಂದು ಪೇಷನ್ಸ್, ತುಂಬ ಪೇಷನ್ಸ್ ಇದೆ ನಿಮ್ಗೆ. ಯಾವುದೂ ಸಡನ್ನಾಗಿ ಆಗ್ಬಿಡ್ಬೇಕು, ಈಗ ಸುಮ್ಮನೆ ಸಡನ್ನಾಗಿ ರಿಲೇಷನ್ಶಿಪ್ ಹೊರಟೋಗ್ಬಿಡ್ಬೇಕು, ಸಡನ್ನಾಗಿ ಮದುವೆ ಆಗಿಬಿಡ್ಬೇಕು, ಯಾರೋ ನಂಗೆ ಪ್ರಪೋಸ್ ಮಾಡಿಬಿಡ್ಬೇಕು ಅಂತ ಇಲ್ಲ. ಆ ಥರ ಒಂದು ರಿಯಾಲಿಟಿಗೆ ಇಲ್ದೇ ನೀವಿಲ್ಲ. ನಿಮಗೆ ರಿಯಾಲಿಟಿನೂ ಗೊತ್ತಿದೆ. ಆ್ಯಂಡ್ ನಿಮ್ಮದೇ ಆದಂಥ ಒಂದು ಆಸೆನೂ ಇದೆ. ನೀವು ಮೇ ಬಿ ಯಾರನ್ನೋ ಒಂದು ಮೋಟಿವೇಶನ್ ಆಗಿ ತಗೊಂಡಿರ್ಬೋದು ಕಪಲ್ಸ್ನ. ಸೊ ನಮ್ಮದು ಅವ್ರ ಥರನೇ ಇರಬೇಕು, ಅವ್ರ ಥರನೇ ಒಂದು ಮನೆ ಮಾಡಬೇಕು, ಅವ್ರ ಥರನೇ ಒಂದು ಲೈಫ್ ಮಾಡಬೇಕು, ಈ ಏಜ್ಗೆ ಮಗು ಆಗಬೇಕು, ಸೊ ನನ್ನ ಪಾರ್ಟ್ನರ್ ಇದೇ ಥರ ಇರಬೇಕು. ಅಂದರೆ ನಿಮಗೆ ಒಂಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಲ್ಲ, ಕನಸಿದೆ. ಕೆಲವೊಬ್ರು ಹಿಂಗೆ ಇರಬೇಕು, ಆ ಥರನೇ ಇರಬೇಕು ಅಂತ ರೂಲ್ಸ್ ಹಾಕ್ತಾರೆ, ಅಂದರೆ ರಿಯಲಿಸ್ಟಿಕ್ ಇಲ್ಲದೆ. ನೀವು ಆ ಥರ ಅಲ್ಲ. ಸೊ ನೀವು ಅವ್ರು ಯಾವುದೇ ಥರ ಇದ್ರೂ ನೀವು ಅವ್ರ ಮಟ್ಟಕ್ಕೆ ಬೆಂಡ್ ಆಗುವಂಥ ಒಂದು ತಾಳ್ಮೆ, ವಿನಯ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ ಇರುವಂಥವ್ರು ಇದ್ದೀರಾ. ಬಟ್ ನಿಮಗೆ ಒಂದು ಆಸೆನೂ ಕೂಡ ಇದೆ. ಯಾಕೆಂದರೆ ಪಾರ್ಟ್ನರ್ ಅಂದರೆ ಇದೇ ಥರ ಇರಬೇಕು. ಮ್ಯಾರೇಜ್ ಅಂದರೆ ದೆರ್ ಇಸ್ ನೋ ಅದರ್ ಮೀನಿಂಗ್. ನಿಮ್ಮ ಪ್ರಕಾರ ಮ್ಯಾರೇಜ್ ಅಂದರೆ ಮ್ಯಾರೇಜೇ. ಸೊ ಮದುವೆ ಆಗೋರು ಹಿಂಗೆ ಇರಬೇಕು ಅಂತ ನಿಮ್ಗೆ ಆಸೆ ಇದೆ. ಆ್ಯಂಡ್ ಅದಕ್ಕೆ ಏನೇನು ಬೇಕು ಎಲ್ಲ ಗುಣ ನಿಮ್ಮ ಹತ್ರ ಇದೆ. ಸೊ ನೀವೊಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ, ಏಕೆಂದರೆ ನಾವು ನಮ್ಮ ಮುಂದೆ ನಿಂತ್ಕೊಂಡಾಗ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಬಟ್ ನಿಮ್ಗೆ ಹಂಗಲ್ಲ, ನೀವು ಮುಂದೆ ನಿಂತ್ಕೊಂಡ್ರೂ ನಿಮ್ಗೆ ಹೇಳಿದೆ, ಹೌದು ನನ್ನ ಮ್ಯಾರೇಜ್ ಮೆಟೀರಿಯಲ್ ಅಂತ ಹೇಳ್ಬೋದು ಅಂತ. ಸೊ ಓವರಾಲ್ ನಿಮ್ಮ ಎನರ್ಜಿ ಟೋಟಲ್ ಹೇಗಿದೆ ಅಂತಂದರೆ, ವೆದರ್ ನೀವು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿರ್ಬೋದು, ಐದರ್ ಸಿಂಗಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಯಾರೇ ಆಗಿರಲಿ, ಕಾಲೇಜಲ್ಲಿ ಓದ್ತಾರೋ ಆಗಿರ್ಬೋದು, ನೀವು ಲೈಫಲ್ಲಿ ತುಂಬ ಒಂದು ಆಶಾವಾದಿ ಮತ್ತು ಒಂದು ಇನ್ನೋಸೆನ್ಸ್, ಚೈಲ್ಡ್ ಎನರ್ಜಿ ನಿಮ್ಮಲ್ಲಿ ಇನ್ನೂ. ಚೈಲ್ಡ್ ಮೀನ್ಸ್ ನಾಟ್ ಇವಾಗ ಚೈಲ್ಡ್ ಥರ ಆಡ್ತೀಯ ಆ ಥರ ಅಲ್ಲ. ಸೊ ಒಂದು ಇನ್ನೋಸೆನ್ಸ್ ಕ್ಯಾರಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್, ಒಂದು ಲೀಪ್ ಆಫ್ ಫೇತ್ ತಗೊಳ್ತಾಳೆ. ಲೀಪ್ ಆಫ್ ಫೇತ್ ಅಂತಂದರೆ ಏನು ಅಂತಂದರೆ, ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದ್ರೂ ಒಂದು ನಂಬಿಕೆ, ಸುಮ್ಮನೆ ಜಂಪ್ ಆಗಿಬಿಡೋದಲ್ಲ. ಸೊ ನೀವೇಂತಕ್ಕೆ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀರಾ ಅಂತ ನಿಮಗೆ ಅದು ಒಂದು ತಲೆಯಲ್ಲಿರುತ್ತೆ. ಆ್ಯಂಡ್ ನೀವು ಫೇಟ್ನ ನಂಬ್ತೀರಾ, ಸುಮ್ಮನೆ ಹೆಂಗೆ ಬೇಕಂಗೆ ಆಗೋದಿಲ್ಲ. ಆ್ಯಂಡ್ ಆ್ಯಕ್ಷನ್ ಓರಿಯೆಂಟೆಡ್. ಐ ಥಿಂಕ್ ನನಗೇನು ಅನಿಸ್ತಿದೆ ಅಂತಂದರೆ, ಸಪೋಸ್ ನೀವು ಆಲ್ರೆಡಿ ಒಂದು ಮ್ಯಾರೇಜ್ ಏಜ್ ಇದ್ದರೆ, ಕೆಲವೊಂದು ಕಡೆ ಆಲ್ರೆಡಿ ಪ್ರಪೋಸಲ್ನ ಕಳಿಸ್ತಾ ಇದ್ದೀರಾ, ಆ ಕಡೆಯಿಂದ ನಿಮ್ಗೆ ರೆಸ್ಪಾನ್ಸ್ ಬರೋ ಚಾನ್ಸಸ್ಸು ಕೂಡ ಇದೆ. ಅಂದರೆ ನೀವು ಅಂದ್ಕೊಳ್ದೇ ಇರೋ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಬರ್ಬೋದು. ಆ್ಯಂಡ್ ನೀವು ಆಲ್ರೆಡಿ ಮದುವೆ ವಿಷಯಕ್ಕೆ ಕೆಲವೊಂದು ತಯಾರಿ ಮಾಡ್ತಿದ್ದೀರಾ. ಸಪೋಸ್ ನೀವೇನಾದರೂ ಇನ್ನೂ ಟೀನೇಜ್ ಕಾಲೇಜಲ್ಲಿದ್ದರೆ, ಅಟ್ಲೀಸ್ಟ್ ನೀವು ಜನದ ಜೊತೆ ಮಿಂಗಲ್ ಆಗ್ತಿದ್ದೀರಾ. ಅಂದರೆ ನಿಮಗೆ ಹೋಗಿ ಮಿಂಗಲ್ ಆದ ತಕ್ಷಣ ನಂಗೆ ಸಿಕ್ಬಿಡ್ಬೇಕು ಪಾರ್ಟ್ನರ್, ಆ ಥರ ನೀವು ತಲೆ ಇಟ್ಕೊಂಡಿಲ್ಲ, ಜಸ್ಟ್ ಮಿಂಗಲ್ ಆಗ್ತಿದ್ದೀರಾ. ಓಕೆ, ಇವಾಗ ನಾವು ಲೈಫಲ್ಲಿ ಪೀಪಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅಲ್ವ ಯಾವ ಥರ ಅಂತ ಗೊತ್ತಾಗೋದು ಅಂತ ನೀವು ಓಪನ್ ಅಪ್ ಆಗ್ತಿದ್ದೀರಾ. ಸ್ವಲ್ಪ ಲಿಟಲ್ ಬಿಟ್ ಸೋಷಿಯಲ್ ಬರ್ಡ್ ಅಂತ ಅನಿಸುತ್ತೆ.
ಅಂದರೆ ಎಕ್ಸ್ಟ್ರಾವರ್ಟ್ ಅಂತ ಹೇಳ್ತಿಲ್ಲ, ನೀವು ಏನೋ ಒಂದು ವರ್ಡ್ ಹೇಳ್ತಾರಲ್ಲ, ಸಿಂಗಲ್ ಬಟ್ ರೆಡಿ ಟು ಮಿಂಗಲ್ ಅಂತ, ಆ ಥರ ಎನರ್ಜಿ ನೀವು. ಬಟ್ ನಿಮ್ಮಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಎಲ್ಲ ಇದೆ ಈಗ ಸದ್ಯ ನಿಮ್ಮ ಎನರ್ಜಿ ನೋಡಿದ್ರೆ. ಆ್ಯಂಡ್ ನನಗೆ ಈ ರೀಡಿಂಗ್ ಮಾಡೋದಕ್ಕೆ ಖುಷಿ ಆಗ್ತಿದೆ ನಿಮ್ಮ ಎನರ್ಜಿ ನೋಡಿದ್ರೆ. ಸೊ ನೀವೇನೇ ಸಡನ್ ಫಾಲ್ ಡೌನ್ ಆದ್ರೂ ಅಥವಾ ಸಡನ್ ಚೇಂಜ್ ಆದ್ರೂ ನಿಮ್ಮ ಒಂದು ಆಸೆಗಳಲ್ಲಿ ನೀವು ಅದನ್ನು ಒಪ್ಕೊಳ್ತೀರ. ಓಕೆ, ಇವ್ರು ನನಗೆ ಮೇ ಬಿ ಡಿಸರ್ವ್ ಮಾಡಿಲ್ಲ, ಇದು ನನ್ನ ಆಪ್ಷನ್ ಅಲ್ಲ ಅನ್ನೋ ಒಂದು ಓಪನ್ ಎನರ್ಜಿಲಿದ್ದೀರ. ನೀವು ಯಾವುದಕ್ಕೂ ಸ್ಟಿಕ್ಕನ್ ಆಗಲ್ಲ ಅಥವಾ ಯಾವುದನ್ನು ಚೇಂಜ್ ಮಾಡ್ತಿಲ್ಲ, ಜಸ್ಟ್ ಅಟ್ರ್ಯಾಕ್ಟ್ ಮಾಡ್ತಿದ್ದೀರ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದೀರ. ಓಕೆ, ನನ್ನ ಲೈಫಲ್ಲಿ ಮ್ಯಾರೇಜ್ ಬೇಕು, ಬಟ್ ಅದು ಬಂದಾಗ ಬರುತ್ತೆ, ಬಂದ್ರೂ ಇದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅನ್ನೋದು ಒಂದಷ್ಟು ನಿಮ್ಮ ತಲೆಯಲ್ಲಿ ಐಡಿಯಾ ಇದೆ. ಒಂಥರ ಡಂಬ್ ಅಂತೂ ಅಲ್ಲ ನೀವು. ಈವಂದು ನೀವು ರಿಲೇಷನ್ಶಿಪ್ ಇಲ್ಲ, ಸಿಂಗಲ್ ಅಂತಂದ್ರೂ ನಿಮ್ಗೆ ಗೊತ್ತಿರುತ್ತೆ ಯಾರನ್ನ ಹೆಂಗೆ ಚೂಸ್ ಮಾಡಬೇಕು ಅಂತ. ಇದಿಷ್ಟು ಓವರಾಲ್ ನಿಮ್ಮ ಎನರ್ಜಿ. ಸೊ ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಮುಂಚೆ ನೋಡಿದ್ದು ಅವ್ರ ಎನರ್ಜಿ ಅಂದರೆ ಏನಾಗ್ತಿದೆ ಕರೆಂಟ್ ಲೈಫಲ್ಲಿ ಅಂತ. ಇದು ನಿಮ್ಮ ಕರೆಂಟ್ ಲೈಫ್. ಸೊ ನೆಕ್ಸ್ಟ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ ಅಂತ ನೋಡೋಣ. ಓವರಾಲ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇರುತ್ತೆ. ಸಾರಿ ಗೈಸ್, ಸ್ವಲ್ಪ ಮಾತಲ್ಲಿ ತೊದಲು ಬರ್ತಿದೆ, ಬಟ್ ಇದನ್ನು ನಾನು ಎಡಿಟ್ ಮಾಡೋಕ್ಕಾಗಲ್ಲ, ಟ್ಯಾರೋ ಆಗಿರೋದ್ರಿಂದ ಯಾವ ರೀತಿ ಮೆಸೇಜ್ ಬರುತ್ತೆ ಆ ರೀತಿಯೇ ನಾನು ಅಪ್ಲೋಡ್ ಮಾಡಬೇಕು. ಹ್ಯಾಂಗ್ಮ್ಯಾನ್ ಬಂದಿದೆ. ವಾವ್, ಇಲ್ಲಿ ಬರ್ತಾ ಇರೋ ಕಾರ್ಡೆಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ಫ್ಯಾಮಿಲಿ ಹ್ಯಾಪಿ ಎಂಡಿಂಗ್ ಅನ್ನೋ ಒಂದು ಮೂವಿಲಿ ಹ್ಯಾಪಿ ಎಂಡಿಂಗ್ ಅಂತ ತೋರಿಸ್ತಾರಲ್ಲ ಆ ಥರ. ಅದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬಂತಂದರೆ ಇವರು ಪರ್ಫೆಕ್ಟ್ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಮ್ಯಾರೇಜ್ ಮೆಟೀರಿಯಲ್. ನೀವು ಡೌಟ್ ಪಡೋ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ಒರಾಕಲ್ ಕಾರ್ಡ್ ಮೂಲಕ ಇದನ್ನು ಇನ್ನೂ ಸ್ವಲ್ಪ ಕ್ಲಾರಿಟಿ ತಗೋಣ. Rabbit, wow, Earth Angel, Forest Fairy, Compass, wow, Sacred Dark, and Gathering. ಸೊ ಗೈಸ್, ನಾನು ಆಲ್ರೆಡಿ ಹೇಳ್ದಂಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಗೈಸ್, ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಅವ್ರು ಒಂದೇ ಮಾತ್ರ ಹೇಳ್ಬೇಕಂತಂದರೆ ಹಿ ಆರ್ ಶಿ ಡಸಂಟ್ ಮ್ಯಾಟರ್, ಒಂದು ಮ್ಯಾರೇಜ್ ಮೆಟೀರಿಯಲ್ ಅಂತ ಹೇಳ್ಬೋದು. ಆ್ಯಂಡ್ ಅವ್ರ ಲೈಫಲ್ಲಿ ಯಾವುದೇ ಒಂದು ವಿಚಾರನ ಸಡನ್ನಾಗಿ ಮಾಡೋದಿಲ್ಲ. ಹಾಗಂತ ತುಂಬ ಡಿಲೇ ಮಾಡೋರಲ್ಲ, ಕೈಂಡ್ ಆಫ್ ಇಂಡೆಸಿಸಿವ್ ಅಂತಂತಂದರೆ ತುಂಬ ಡಿಲೇ ಮಾಡುವಂಥ ವ್ಯಕ್ತಿ ಅಲ್ಲ. ಬಟ್ ಯಾವುದಾದ್ರೂ ಒಂದು ವಿಚಾರ ಅವರು ಮಾಡ್ತಾರೆ ಅಂತಂದರೆ ಕಂಪ್ಲೀಟ್ ನಿರ್ಧಾರ ಮಾಡಿ ವಾಟ್ ಆರ್ ದ ಪ್ರೋಸ್, ವಾಟ್ ಆರ್ ದ ಕಾನ್ಸ್, ಅದರಲ್ಲಿ ಏನು ಲಾಭ ಇದೆ, ಏನು ನಷ್ಟ ಆಗುತ್ತೆ ಅಂತ ಥಿಂಕ್ ಮಾಡಿ ಮಾಡುವಂಥ ವ್ಯಕ್ತಿ. ಸೊ ನನಗೇನು ಅನಿಸ್ತಿದೆ, ನಿಮ್ಮ ಲೈಫಲ್ಲೂ ಇವು ಸ್ವಲ್ಪ ಫಸ್ಟನೇ ಹ್ಯಾಂಗ್ಮ್ಯಾನ್ ಬಂದಿರೋದ್ರಿಂದ ನೀವೂ ಅಷ್ಟೇ ಯಾವುದನ್ನು ಸಡನ್ನಾಗಿ ಈಸಿಯಾಗಿ ಧುಮುಕ್ಬಿಟ್ಟು ಹಾಳು ಮಾಡ್ಕೋರಂತೂ ಅಲ್ಲ. ಸೊ ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇವ್ರೂ ಅಷ್ಟೇ ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸ್ತಿದೆ ನನಗೆ. ನಿಮ್ಮದು ಎಲ್ಲ ಒಂದು ಬ್ರೈಟ್ ಎನರ್ಜಿ ಬಂದಿತ್ತು. ಸೊ ಇವರು ಸ್ವಲ್ಪ ಟೈಮ್ ತಗೊಳ್ತಾರೆ, ಅವ್ರ ಇಂಟ್ಯೂಷನ್ ಅವ್ರು ಟೆಸ್ಟ್ ಮಾಡ್ತಾರೆ.
ಸೊ ಯಾರೋ ಬಂದು ಹೋಗಿ ಈಗ ಹುಡುಗ ನೀನು ನೋಡ್ತಿದ್ದಾನೆ, ಹುಡುಗಿ ನೀನು ನೋಡ್ತಿದ್ದಾಳೆ, ಹೋಗು ಮದುವೆ ಮಾಡು, ಪ್ರಪೋಸ್ ಮಾಡು ಅಂತ ಒಂದು ಪೀಪಲ್ ಏನಾದರೂ ಮ್ಯಾನಿಪುಲೇಷನ್ ಮಾಡಿದ್ರೆ ಅವ್ರು ನಂಬಲ್ಲ. ಅವರು ಅವ್ರ ಮಾತನ್ನೇ ನಂಬುವಂಥವ್ರು. ಸೊ ಇದೊಂದು ಒಳ್ಳೆ ಕಾರ್ಡೇನೆ, ಯಾಕೆಂದರೆ ಅವ್ರು ಮ್ಯಾನಿಪುಲೇಟ್ ಆಗಲ್ಲ. ಸೊ ನಿಮಗೆ ಈಸಿಯಾಗಿ ನಿಮ್ಮ ಲೈಫಲ್ಲಿ ಯಾವುದೇ ರೀತಿ ನಿಮ್ಮಿಬ್ಬರು ಒಂದಾಗೋದಕ್ಕೆ ಯಾವುದೇ ಒಂದು ಸ್ಟ್ರಗಲ್ ಆಬ್ಸ್ಟಕಲ್ ಇರೋದಿಲ್ಲ. ಯಾಕೆಂದರೆ ಅವ್ರು ಮ್ಯಾನಿಪುಲೇಟ್ ಆಗಲ್ಲ ಅಂತಂದರೆ ಅವ್ರು ಮೇ ಬಿ ಟೈಮ್ ತಗೊಳ್ಬೋದು ಸ್ವಲ್ಪ ಯೋಚನೆ ಮಾಡೋದಕ್ಕೆ. ಯಾಕೆಂದರೆ ಪಾಸ್ಟ್ ರಿಲೇಷನ್ಶಿಪ್ಪಿಂದ ಅಥವಾ ಅವ್ರ ಲೈಫಲ್ಲಿ ಆಗಿರೋ ಒಂದು ಘಟನೆಗಳಿಂದ ಅವ್ರ ರಿಲೇಷನ್ಶಿಪ್ಪೇ ಇರಬೇಕು ಅಂತ. ಲೈಫಲ್ಲಿ ಕೆಲವೊಬ್ರಿಗೆ ಏನೋ ಆಗಿರುತ್ತೆ, ಲೈಕ್ ಚೈಲ್ಡ್ಹುಡ್ಡಿಂದ ಕೆಲವೊಂದು ಟ್ರಾಮಾಸ್ ಇರುತ್ತೆ, ಅದರಿಂದ ಅವ್ರು ಈಸಿಯಾಗಿ ಯಾರೂ ನಂಬಕ್ಕೆ ಆಗ್ತಿರಲ್ಲ. ಸೊ ಅದು ಒಂದು ಅವ್ರ ಲೈಫಲ್ಲಿ ಒಂಥರ ಪಾಸಿಟಿವೇ. ಬಿಟ್ ನೀವಿಬ್ಬರು ಒಂದು ಸ್ವಲ್ಪ ಒಂದಾಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಅಂತಂದರೆ ನೋಡಿದ್ರೂ ಅವರು ಸ್ವಲ್ಪ ಥಿಂಕ್ ಮಾಡಿ ಓಕೆ ಅವ್ರ ಕಡೆಯಿಂದನೇ ಬರಲಿ ಮೂವು ಅಥವಾ ಇದೇನಿದು ಲವ್ ಫ್ರೆಂಡ್ಶಿಪ್ ಅಂತ ಸ್ವಲ್ಪ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮನ್ನ ಅವಾಯ್ಡ್ ಅಂತೂ ಮಾಡೋದಿಲ್ಲ. ಸೊ ಅವ್ರು ನಿಮ್ದು ಇದೊಂದೇ ವಿಷಯ ಅಲ್ಲ, ಯಾವುದೇ ವಿಷಯದಲ್ಲೂ ಅವ್ರು ಸಡನ್ನಾಗಿ ಜಂಪ್ ಆಗೋರಲ್ಲ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ಸೊ ಟೆಂಪರೆನ್ಸ್ ಕಾರ್ಡು ಅದೇ ಬರ್ತಿದೆ. ಆ್ಯಂಡ್ ಅವ್ರು ಹೆಂಗೆ ಅಂತಂದರೆ ಅವ್ರ ಇನ್ನರ್ ಸ್ಟ್ರೆಂತ್ನ ಅವ್ರು ತುಂಬ ಎಂಬ್ರೇಸ್ ಮಾಡ್ತಾರೆ. ಅಂತಂದರೆ ಅವ್ರ ಆತ್ಮ ಅವ್ರು ಏನು ಹೇಳುತ್ತೆ, ಅವ್ರು ನಂಬಿರೋ ದೇವರು ಮತ್ತು ಅವ್ರ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ನಂಬ್ತಾರೆ. ಮತ್ತು ಅವ್ರ ಬಾಡಿನ ಒಂಥರ ಸ್ವಲ್ಪ ಟೆಂಪಲ್ ಥರ ಟ್ರೀಟ್ ಮಾಡ್ತಾರೆ. ಲೈಕ್ ನಂಗೆ ಅವ್ರ ಎನರ್ಜಿ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಮದರ್ ಅರ್ತ್ ಆ್ಯಂಡ್ ಒಂದು ಫಾರೆಸ್ಟ್ ಗಾಡೆಸ್ ಥರ ಫೀಲ್ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು ಫಾರೆಸ್ಟ್ ಗಾಡ್. ಮತ್ತು ಇವೊಂದು ಅವ್ರ ಲೈಫಲ್ಲಿ ಏನೇ ಆಗಿದ್ರೂ ಆ ಒಂದು ಪ್ಲೇಫುಲ್ ಎನರ್ಜಿ, ಅದೊಂದು ಸ್ಪಿರಿಟ್ ಅವರಲ್ಲಿ ಇರುತ್ತೆ. ಅಂತಂದರೆ ಒಂದು ಮಕ್ಕಳಲ್ಲಿರುವಂಥ ಒಂದು ಇನೋಸೆನ್ಸ್ ಇರುತ್ತೆ. ಫಾರ್ ಶ್ಯೂರ್ ಒಂದಂತೂ ಖಂಡಿತ ಅವ್ರು ನಿಮಗೆ ಒಂದು ತಾಯಿ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಅವ್ರು ನೀವು ಫಸ್ಟ್ ನೋಡಿದ ತಕ್ಷಣವೇ ಪ್ರಪೋಸ್ ಮಾಡಬೇಕು ಅನ್ನೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಫೀಲ್ ಆಗೋದೇ ಒಂದು ಫ್ಯಾಮಿಲಿ ಅಂತರ ನಿಮಗೇ ಅದು ಬಂದ್ಬಿಡುತ್ತೆ. ಅವ್ರ ಎನರ್ಜಿ ಆ ಥರ ಇರುತ್ತೆ. ಅವ್ರು ನಿಮಗೆ ಅಂತಲ್ಲ, ಓವರಾಲ್ ಇನ್ ಜನರಲ್ ಎಲ್ಲರಿಗೂ ಒಂದು ತಾಯಿ ಪ್ರೀತಿನೇ ಕೊಡ್ತಾರೆ. ಯಾಕೆಂದರೆ ಪ್ರೀತಿ ಅಂದರೆ ರೊಮ್ಯಾಂಟಿಕ್ ಅಂತಲೇ ಇರಬೇಕಂತೇನಿಲ್ಲಲ್ಲ. ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅವರಲ್ಲಿ ಇರುವಂಥ ಎನರ್ಜಿನೇ ಆ ಥರ. ಅದನ್ನು ಅವ್ರ ಲೈಫಲ್ಲಿ ಏನೇ ಆದ್ರೂ ಅವರು ಯಾರಿಂದನೇ ನೋವು ಪಟ್ಟರು ಅವರು ಬೇರೆಯವರಿಂದ ಈ ಥರ ಆಗಿ ನಾನು ಚೇಂಜ್ ಆಗಿಬಿಡ್ಬೇಕು, ನಾನು ಕ್ರೂರಿ ಆಗಿಬಿಡ್ಬೇಕು ಅಂತ ಅನ್ನಲ್ಲ. ಹೌದು, ಬೌಂಡ್ರೀಸ್ ಹಾಕ್ತಾರೆ, ಒಂದು ಲೈಫಲ್ಲಿ ಲೆಸನ್ಸ್ ಕಲ್ತಿರ್ತಾರೆ. ಬಟ್ ಅವರಲ್ಲಿ ಅದೊಂದು ಮದರ್ ಅರ್ತ್ ಎನರ್ಜಿ ಅವ್ರಿಗೆ ತಾನಾಗಿ ಬಂದಿರೋದ್ರಿಂದ ಸೊ ನೀವು ಅವರಿಂದ ಪಕ್ಕ ಅನ್ಕಂಡೀಷ್ನಲ್ ಲವ್ ಪಡಿತೀರ. ಆ್ಯಂಡ್ ಇದು ಒಂದು ಹ್ಯಾಪಿ ಎಂಡಿಂಗ್ ಫ್ಯಾಮಿಲಿ. ಅಂತಂದರೆ ಎಲ್ಲ ವಿಶ್ಯೂ ಫುಲ್ಫಿಲ್ ಆಗಿ ಒಂದು ಫಿಲಮಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ತೋರಿಸ್ತಾರಲ್ಲ ಆ ಥರ ಕಾರ್ಡ್. ಬಟ್ ಇದು ಕ್ಯಾರೆಕ್ಟರಿಸ್ಟಿಕಲ್ಲಿ ಬಂದಿರೋದ್ರಿಂದ ಒಂದೇ ವರ್ಡಲ್ಲಿ ನಾನು ನಿಮ್ಗೆ ಹೇಳ್ಬೇಕಂತಂದರೆ ಮ್ಯಾರೇಜ್ ಮೆಟೀರಿಯಲ್. ಅಂತಂದರೆ ಅವರು ಇವೊಂದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಓವರ್ ಮ್ಯಾಸ್ಕುಲೈನ್ ಓವರ್ ಫೆಮಿನೈನ್ ಇರ್ತಾರೆ. ಅಂತಂದರೆ ಡಿಪೆಂಡೇ ಆಗೋದಿಲ್ಲ ಒಬ್ಬರ ಮೇಲೆ, ನನ್ನದು ನಾನೇ ನೋಡ್ಕೊಳ್ತೀನಿ, ನನ್ನ ಲೈಫ್ ನಂದಾಯಿತು ಆ ಥರ ಇರ್ತಾರೆ. ಈವನ್ ಹುಡುಗಿರಾಗಿರೋ ಓವರ್ ಮ್ಯಾಸ್ಕುಲೈನ್ ಎನರ್ಜಿ ಇರೋರು. ಸೊ ಫೆಮಿನೈನ್ ಎನರ್ಜಿ ತುಂಬ ಆಗಿಬಿಟ್ರೆ ಅವ್ರು ಓವರ್ ಡಿಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇವ್ರು ಎರಡು ಬ್ಯಾಲೆನ್ಸ್. ಅಂತಂದರೆ ಯೂಶ್ವಲಿ ಇನ್ ಸ್ಪಿರಿಚುಯಾಲಿಟಿ ಫೆಮಿನೈನ್ ಎನರ್ಜಿ ಅಂತಂದರೆ ಪ್ರೇ ಮಾಡೋದು, ಮ್ಯಾನಿಫೆಸ್ಟೇಷನ್ ವರ್ಕ್, ಅವ್ರು ಏನೇ ಅಂದ್ಕೊಂಡ್ರು ಬೇಗ ಆಗುವಂಥದ್ದು, ದೇವರು ಅವ್ರ ಕಡೆ ಇರೋದು. ಜಸ್ಟ್ ಅವ್ರು ಒಂದು ಹಿಂಗಂದರೆ ಸಾಕು, ಅವ್ರೇನು ತುಂಬ ಒಂದು ವ್ರತ ಅದು ಇದು ಮಾಡಬೇಕಂತಲೇ ಇಲ್ಲ. ಅವ್ರು ಜಸ್ಟ್ ದೇವರಿಗೆ ಒಂದು ಪ್ರೇ ಮಾಡಿದ್ರೆ ಸಾಕು, ಅವ್ರ ವರ್ಕ್ ಅವ್ರಿಗೆ ಫಲಿಸುತ್ತೆ. ಆ ಥರ ಫೆಮಿನೈನ್ ಎನರ್ಜಿ ಅಂತಂದರೆ. ಮ್ಯಾಸ್ಕುಲೈನ್ ಎನರ್ಜಿ ಅಂದರೆ ಅದು ಬಿಟ್ಟು ಸ್ವಲ್ಪ ಆ್ಯಕ್ಷನ್ ತಗೊಳ್ಬೇಕಾಗುವಂಥ ಅದು, ಮತ್ತು ಸ್ಟ್ಯಾಂಡ್ ತಗೊಳ್ಬೇಕು, ಅವ್ರ ವಾಯ್ಸ್ ರೈಸ್ ಮಾಡಬೇಕು, ಆ ಥರ ಎನರ್ಜಿ. ಬಟ್ ಇವ್ರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿರುವಂಥ ಎನರ್ಜಿ, ಯಾವುದನ್ನು ಇಂಬ್ಯಾಲೆನ್ಸ್ ಇರೋಲ್ಲ. ಎರಡನ್ನೂ ಬ್ಯಾಲೆನ್ಸ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಇವ್ರು ಬ್ಯಾಲೆನ್ಸ್ ತಂದೇ ತರ್ತಾರೆ. ಐ ಥಿಂಕ್ ಇಲ್ಲಿ ನೋಡ್ಬೋದು, ಇಲ್ಲಿ ಕಿಡ್ ಇದೆ, ಒಂದು ಹ್ಯಾಪಿ ಹೋಮ್ ಇದೆ. ಇವರಿಬ್ಬರು ಒಬ್ರೊಬ್ರು ಹಗ್ ಮಾಡಿ ಅವ್ರ ದೇವ್ರಿಗೆ ಹಿಂಗೆ ಕೈ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಯೂನಿವರ್ಸ್ಗೆ ಅಥವಾ ಅವ್ರು ಇಷ್ಟವಾದಂಥ ಗಾಡ್ಗೆ. ಫೈನಲಿ ನಾವಿಬ್ಬರು ಮೀಟ್ ಆದೋ, ನಮ್ಮ ಕನಸು ನನಸಾಯ್ತು ಅಂತ. ಇದು ಫಸ್ಟೇ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ ಬಂದಾಗಲೇ ನಾನು ಹೇಳಿದೆ, ನಿಮ್ಮ ಲೈಫಲ್ಲಿ ನಿಮ್ಗೊಂದು ವಿಷನ್ ಇರುತ್ತೆ, ಮದುವೆ ಆಗಬೇಕಂದ್ರೆ ವ್ಯಕ್ತಿ ಈ ಥರನೇ ಇರಬೇಕು ಅಂತ. ಅಂದರೆ ನಿಮಗೆ ರಿಯಾಲಿಟಿ ಬಿಟ್ಟಿರಲ್ಲ, ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ಇರಲೇಬೇಕು ಮ್ಯಾರೇಜ್ ಮೆಟೀರಿಯಲ್ ಅಂತಂದರೆ. ಒಂದು ಲಾಯಲ್ ಆಗಿರ್ಬೋದು, ಎಮೋಷ್ನಲಿ ಬ್ಯಾಲೆನ್ಸ್ ಆಗಿರ್ಬೋದು, ಮೆಚ್ಯೂರ್ಡ್ ಆಗಿರ್ಬೋದು, ಈವನ್ ದೋ ಫಿಸಿಕಲಿ ಅಟ್ರಾಕ್ಷನ್ ಎಲ್ಲವನ್ನೂ ಕೂಡ. ಆ್ಯಂಡ್ ಬಿಟ್ ರೊಮ್ಯಾಂಟಿಕ್ ಆಗಿರಬೇಕು. ನೀವೇನೇನು ಕನಸು ಇಟ್ಕೊಂಡಿರ್ತೀರ ಅದೆಲ್ಲ ಅವರಲ್ಲಿ ಆ್ಯಕ್ಚುಲಿ ನೀವು ಅಂದ್ಕೊಳ್ಗಿಂತ ಅವ್ರು ತುಂಬ ಚೆನ್ನಾಗೇ ಇರ್ತಾರೆ.
ಸೊ ನೀವು ಫಸ್ಟ್ ಮೀಟ್ ಆದಾಗ ಸ್ವಲ್ಪ ಅವ್ರು ಶಾಕ್ ಆಗ್ಬೋದು, ಈ ಥರ ವ್ಯಕ್ತಿನೂ ಇರ್ತಾರಾ ಅಂತ. ಆ ಥರ ಕ್ಯಾರೆಕ್ಟರಿಸ್ಟಿಕ್ ಇವ್ರದ್ದು. ಸೊ ಆ್ಯಂಡ್ ಇವ್ರು ಯೂಶ್ವಲಿ ಇಲ್ಲಿ ಬಂದಿರೋ ಕಾರ್ಡ್ ಆಲ್ಮೋಸ್ಟ್ ಆಲ್ ಒರಾಕಲ್ ಕಾರ್ಡಲ್ಲೆಲ್ಲ ಅದೇ ಥರ ಬಂದಿದೆ. ಅವ್ರ ಇನ್ನರ್ ಸ್ಟ್ರೆಂತ್ನ ಅವ್ರು ತುಂಬ ನಂಬ್ತಾರೆ. ಆ್ಯಂಡ್ ಒಂದು ಓಮ್ನ ಅವರು ಒಂದು ಮನೆಯನ್ನು, ಒಂದು ಫ್ಯಾಮಿಲಿನ, ಅವ್ರು ನಂಬುವಂಥ ವ್ಯಕ್ತಿನ ಸೇಕ್ರೆಡ್ ಆಗಿ ಇಡ್ತಾರೆ. ಸೇಕ್ರೆಡ್ ಮೀನ್ಸ್ ನಾಟ್ ಸೀಕ್ರೆಟ್, ಒಂದು ಹೋಲಿ, ಒಂದು ಸ್ಪಿರಿಚುವಲ್ ಥರ ಟ್ರೀಟ್ ಮಾಡ್ತಾರೆ. ಒಂದು ಫೇಟೆಡ್ ಡೆಸ್ಟಿನಿ ಅಂತ ಕರಿಬೋದು, ಅಥವಾ ಒಂದು ರಿಲಿಜಿಯಸ್ ಪ್ರಕಾರ ಬಂದರೆ ಹೋಲಿ ಅಂತ ಕರಿಬೋದು. ಹೋಲಿ ಮೀನ್ಸ್ ಒಂದು, ಇವಾಗ ನಾವು ನಲ್ಲಿಲಿ ಬರೋ ನೀರಿಗೂ ಬಾಟ್ಲಿಗೆ ತೀರ್ಥಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಕೊಡ್ತಾ ಇರ್ಬೋದು. ಆ ತೀರ್ಥನ ಸೇಕ್ರೆಡ್ ವಾಟರ್ ಅಂತ ನಾವು ಕರಿತೀವಿ. ಆ ಥರ ಅವ್ರ ಜೀವನದಲ್ಲಿ ಬರುವಂಥ ವ್ಯಕ್ತಿನ ಅವ್ರು ಟ್ರೀಟ್ ಮಾಡೋದು ಅಂತಂದರೆ ಅವರು ಜಸ್ಟ್ ಟೇಕನ್ ಫಾರ್ ಗ್ರಾಂಟೆಡ್ ಆ ಥರ ಅಲ್ಲ, ಒಂದು ಡಿವೈನ್ ಥರ ಟ್ರೀಟ್ ಮಾಡ್ತಾರೆ. ಸೊ ಆ್ಯಂಡ್ ಒಂದು ಬಿಟ್ ಓವರ್, ನಾಟ್ ಓವರ್, ಅ ಬ್ಯಾಲೆನ್ಸ್, ಆ್ಯಕ್ಷನ್ ಓರಿಯೆಂಟೆಡ್. ನಾನು ಆಲ್ರೆಡಿ ಹೇಳಿದೆ, ಇದು ರಾಶಿಲಿ ಹೋದರೆ ಮೇಷ ರಾಶಿ, ಸಿಂಹ, ಧನಸ್ಸು ಬರುತ್ತೆ. ಬಟ್ ನಾನು ರಾಶಿ ಮೇಲೆ ಮಾಡ್ತಿಲ್ಲ, ಅಲ್ಲಿ ಜಸ್ಟ್ ಓವರಾಲ್ ಮಾಡ್ತಿರೋದ್ರಿಂದ ಮ್ಯಾಸ್ಕುಲೈನ್ ಎನರ್ಜಿ ತೋರಿಸ್ತಿದೆ. ಆ್ಯಂಡ್ ಸ್ವಲ್ಪ ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ಇರುವಂಥ ಚಾನ್ಸಸ್ ಕೂಡ ಇದೆ. ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಜಸ್ಟ್ ತುಂಬ ಅಲ್ಲ ಅಂತಂದ್ರೂ ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ವೈಸ್, ಸ್ಟೇಟ್ ವೈಸ್ ಅಂತೂ ಇದ್ದೇ ಇರ್ತೀರ. ಸೊ ಇವಾಗ ನಾವು ಕ್ಯಾರೆಕ್ಟರಿಸ್ಟಿಕ್ ನೋಡ್ತಾ ಇರೋದಂದ್ರೆ ಇಲ್ಲಿ ನನಗೆ ಅನಿಸಿದ್ದು ಮ್ಯಾಸ್ಕುಲೈನ್, ಫೆಮಿನೈನ್ ಎರಡು ಬ್ಯಾಲೆನ್ಸ್ ಇರುವಂಥ ಎನರ್ಜಿ. ಮತ್ತು ಫ್ಯಾಮಿಲಿಗೆ ತುಂಬ ಅವರು ವ್ಯಾಲ್ಯೂ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಬಾರ್ದು, ಸಪ್ರೇಟ್ ಅಂತ ನೋಡೋದಿಲ್ಲ. ಆ್ಯಂಡ್ ಅವ್ರ ಲೈಫಲ್ಲಿ ಯಾವುದೇ ಜನ ಬಂದ್ರೂ, ಯಾರೇ ಬಂದ್ರೂ, ಅವ್ರ ಲೈಫಲ್ಲಿ ಏನೇ ಆಗಿದ್ರು, ಅವ್ರ ಒಂದು ಪಾಠ ಕಲ್ತು ಬರುವಂಥ ಜನರನ್ನ, ಓಕೆ ಅವ್ರ ಲೈಫಲ್ಲಿ ಏನಾಗಿರುತ್ತೋ ಏನೋ, ನಾವು ಅವ್ರನ್ನ ಹರ್ಟ್ ಮಾಡಬಾರ್ದು ಅಂತ ಈಕ್ವಲಾಗಿ ಎಲ್ಲರನ್ನೂ ಟ್ರೀಟ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಮದರ್ ಅರ್ತ್ ಎನರ್ಜಿ ಅಂದರೆ ತಾಯಿಗೆ ಎಷ್ಟೊಂದು ಮಕ್ಕಳಿರ್ಬೋದು, ಅವ್ರು ಡಿಫ್ರೆಂಟ್ ಇದ್ರೂ ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ. ಬಟ್ ನಿಮ್ಮನ್ನ ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಸೊ ಓವರಾಲ್ ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಮ್ಯಾರೇಜ್ ಮೆಟೀರಿಯಲ್. ಆ್ಯಂಡ್ ನಿಮ್ಮ ತಾಯಿ ಪ್ರೀತಿನ ಅವರಲ್ಲಿ ಪಕ್ಕ ಕಾಣ್ತೀರ. ಐ ಥಿಂಕ್ ನಂಗೆ ಸ್ವಲ್ಪ ಸೆನ್ಸ್ ಆಗ್ತಿರೋದು ಬಿಟ್ ನೀವೇನೋ ಲೈಫಲ್ಲಿ ಐ ಥಿಂಕ್ ಒಂದು ಲವ್ ಅನ್ನೋದು ಕೊರತೆ ಇದೆ. ಇವೊಂದು ನಿಮ್ಗೆ ಎಷ್ಟೇ ಒಂದು ಕನಸಿರ್ಬೋದು, ಹೋಪ್ಫುಲ್ ಪರ್ಸನ್ ಆಗಿದ್ರು, ಯು ಮೈಟ್ ಒಂದು ತಾಯಿ ಪ್ರೀತಿ ಇಲ್ಲದೇ ಇರ್ಬೋದು ಸ್ವಲ್ಪ ಜನರಿಗೆ. ಅಥವಾ ನಿಮ್ಗೆ ಎಲ್ಲೋ ಸ್ವಲ್ಪ ಲವ್ ಲಾಸ್ ಆಗಿರುವಂಥದ್ದು ಇದನ್ನು ಆಲ್ರೆಡಿ ಹೇಳ್ದಂಗೆ ಪಾಸ್ಟ್ ರಿಲೇಷನ್ಶಿಪ್ ಆಗಿರೋದು. ಇವೊಂದು ಅಲ್ಲ ಅಂತಂದರೆ ಐ ಥಿಂಕ್ ನಿಮ್ಮ ಮದರ್ ಅಥವಾ ಫಾದರ್ ಅಥವಾ ಚೈಲ್ಡ್ಹುಡ್ಡಲ್ಲಿ ಏನೋ ನಿಮಗೆ ಒಂದು ಲಾಸ್ ಆಗಿದೆ ಲವ್ ರಿಲೇಟೆಡ್. ಯಾರೋ ಒಂದು ಫ್ರೆಂಡ್ಶಿಪ್ಪಿಂದ ಮೋಸ ಆಗಿರ್ಬೋದು, ತುಂಬ ಚಿಕ್ಕ ವಯಸ್ಸಲ್ಲೇ, ಅಥವಾ ರಿಲೇಟಿವ್ಸು ಏನೋ ನಿಮಗೆ ಆ ಪ್ರೀತಿ ನಿಮ್ಗೆ ಸಿಗದೇ ಇರ್ಬೋದು, ಚಿಕ್ಕ ವಯಸ್ಸಲ್ಲಿ ಸಿಗಬೇಕಾಗಿದ್ದಂಥ ಪ್ರೀತಿ. ಬಟ್ ಅದೆಲ್ಲ ನಿಮಗೆ ಇವರಿಂದ ಸಿಗುತ್ತೆ. ಸೊ ಇದಿಷ್ಟು ಓವರಾಲ್ ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನೆಕ್ಸ್ಟ್ ನೀವಿಬ್ಬರು ಹೇಗೆ ಮೀಟ್ ಆಗ್ತೀರಾ, ಮದುವೆ ಯಾವಾಗ ಆಗುತ್ತೆ, ಅದೆರಡೂ ಒಂದೇ ಕಾರ್ಡಲ್ಲಿ ನೋಡೋಣ. ಸೊ ಗೈಸ್, ಒಂದು ನನಗೆ ಇನ್ನೂ ತುಂಬ ಈ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತಿದೆ. ಬಟ್ ಎಷ್ಟೇ ಮಾಡಿದ್ರೂ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಮ್ಯಾರೇಜ್ ಮೆಟೀರಿಯಲ್ ಆ್ಯಂಡ್ ಮದರ್ ಅರ್ತ್ ಎನರ್ಜಿ. ನಾನು ಆಗಲೇ ಹೇಳ್ದಂಗೆ ಜೆಂಡರ್ ಡಸಂಟ್ ಮ್ಯಾಟರ್. ಮದರ್ ಅರ್ತ್ ಅಂತಂದರೆ ಅವರು ಒಂದು ಮದರ್ ಲವ್ ಕೊಡುವಂಥವ್ರು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅಥವಾ ಎನಿ ಜೆಂಡರ್, ಎನಿಥಿಂಗ್, ಒಂದು ಮದರ್ ಅರ್ತ್ ಇರುವಂಥ ಸೋಲ್ ಒಟ್ಟಿಗೆ ಹೇಳ್ಬೇಕಂದ್ರೆ. ನೆಕ್ಸ್ಟ್ ನೀವು ಅವ್ರನ್ನ ಯಾವ ಥರ ಮೀಟ್ ಆಗ್ತೀರ. ಓಕೆ, ಕಾರ್ಡ್ ಶಫಲ್ ಆಗಿಂತ ಮುಂಚೆ ಕೆಲವೊಂದು ಕಾರ್ಡ್ ಬಿದ್ದಿದೆ. ಬಟ್ ಓಕೆ, ನಾನು ಮತ್ತೆ ಕಾರ್ಡ್ ಶಫಲ್ ಮಾಡ್ತೀನಿ. ಒನ್ಸ್ ಅಗೇನ್ ಗಾಯ್ಸ್, ಜಸ್ಟಿಸ್, ವಾವ್, ಹೀರೋಫೆಂಟ್. ಸೊ ಗೈಸ್, ನಾನು ನಿಮ್ಮನ್ನ ಈ ಕಾರ್ಡ್ ನಾನು ತೆಗಿತಾ ಇರೋದು ಯಾವ ಟೈಮಿಂಗ್ಸ್ ಅನ್ನೋದಕ್ಕಿಂತ
ಒಂದು ಸೀನ್ ಥರ ಯಾವ ರೀತಿ ನೀವು ಅವ್ರನ್ನ ಮೀಟ್ ಆಗ್ತೀರಾ ಅಂತ. ಲವರ್ಸ್ ಒಂದು ಸೋಲ್ಮೇಟ್ ಕಾರ್ಡ್ ಬಂದಿದೆ. ನಿಜ ಇದು ಒಂದು ಒಳ್ಳೆ ಎನರ್ಜಿನ ಆಲ್ರೆಡಿ ಹೇಳ್ದಂಗೆ. ಸೊ ನನಗೆ ಅನ್ನಿಸ್ತಾ ಇರೋದು, ನಿಮ್ಮ ಲೈಫಲ್ಲಿ ನೀವು ಸ್ವಲ್ಪ ಬ್ಯುಸಿ ಇರ್ತೀರ. ನಿಮ್ಮದು ಕ್ರಿಯೇಟಿವ್ ಎನರ್ಜಿ ಒಂದು ಸಪೋಸ್ ನೀವೇನಾದರೂ ಇನ್ನೂ ಕಾಲೇಜ್ ಸ್ಟೂಡೆಂಟ್ ಆಗಿದರೆ, ಐ ಥಿಂಕ್ ನಂಗೆ ತುಂಬ ಸೆನ್ಸ್ ಆಗ್ತಿರೋದು ನೀವು ಜಾಬಲ್ಲಿ ಇರ್ತೀರ. ಆಲ್ರೆಡಿ ಜಾಬಲ್ಲಿ ಇದ್ದರೆ ಜಾಬಿಂದ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿರ್ತೀರ. ಒಂದು ಮ್ಯಾನೇಜರ್ ಲೆವೆಲ್ ಆಗಿರ್ಬೋದು, ಅಥವಾ ಇರೋ ಕಂಪ್ನಿಲಿ ನಿಮ್ಗೆ ಏನೋ ವರ್ಕ್ ಆಗ್ತಿಲ್ಲ ಅಂತಂದರೆ ಒಂದು ಬೇರೆ ಒಂದು ಒಳ್ಳೆ ಕಂಪ್ನಿಗೆ ಹೋಗಿರ್ತೀರ. ಆ್ಯಂಡ್ ಇಲ್ಲ ಅಂದರೆ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ. ಅಂದರೆ ಲೈಫಲ್ಲಿ ನೀವು ಈಗಿರೋ ಪರಿಸ್ಥಿತಿಲಂತೂ ಇರೋದಿಲ್ಲ, ಒಂದು ಒಳ್ಳೆ ಸ್ಟೇಜಲ್ಲಿ ಇರ್ತೀರ. ಫಿನಾನ್ಸ್ ವೈಸ್ ಒಂದು ಒಳ್ಳೆ ಸ್ಟೇಜಲ್ಲಿ ಇರ್ತೀರ. ನಾಟ್ ಓನ್ಲಿ ಫಿನಾನ್ಸ್, ಓವರಾಲ್ ನೀವು ಏನೊಂದು ನಿಮ್ಮ ಎನರ್ಜಿನ ಆಲ್ರೆಡಿ ಪ್ರೀವಿಯಸ್ ಮಾಡಿದ್ದೆ, ಆ ಎನರ್ಜಿ ನೀವು ಕ್ಯಾರಿ ಮಾಡಿ ಅದನ್ನು ವರ್ಕೌಟ್ ಮಾಡಿ ಒಂದು ಒಳ್ಳೆ ಲೆವೆಲಲ್ಲಿ ಇರ್ತೀರ ಖಂಡಿತ. ಐ ಥಿಂಕ್ ನೀವು ನಂಗೆ ಸ್ವಲ್ಪ ಅನ್ನಿಸ್ತಿರೋದು ಮೈಟ್ ಟ್ರಾವೆಲಿಂಗ್ ಟೈಮಲ್ಲಿ ಮೀಟ್ ಆಗ್ಬೋದು. ಸಪೋಸ್ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಒಂದು ಬಿಸ್ನೆಸ್ ಟ್ರಿಪ್ಪು, ಅಥವಾ ಅದೇ ಆಫೀಸ್ ಕಡೆಯಿಂದ ಎಲ್ಲೋ ಹೋಗಿರ್ತೀರ, ಅಥವಾ ಅವರು ಬೇರೆ ಆಫೀಸಿಂದ ಬಂದಿರ್ತಾರೆ, ಅವಾಗ ಮ್ಯೂಚುವಲಿ ಫ್ರೆಂಡ್ಸ್ ಆಗ್ತೀರ. ಆ್ಯಂಡ್ ಅಥವಾ ಇದೇನೂ ಇಲ್ಲ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಸಪೋಸ್ ನೀವೇನಾದ್ರೂ ಕಾಲೇಜ್ ಆ ಸ್ಟೇಜಲ್ಲೇ ಇನ್ನೂ ಇದ್ದರೆ, ಸೊ ಇಲ್ಲಿ ತುಂಬ ಎನರ್ಜಿ ಇರೋದ್ರಿಂದ ಸಿಚುವೇಶನ್ ಸೀನ್ಸ್ ಡಿಫ್ರೆಂಟ್ ಬರುತ್ತೆ. ನಿಮ್ಮ ಪರ್ಸನಲ್ ರೀಡಿಂಗ್ ಬೇಕು ಅಂತಲೇ ನಾನು ನಂಬರ್ ಕೊಟ್ಟಿದ್ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಮಧ್ಯೆ ನೀವು 1 ಸೆಕೆಂಡ್ 10 ಸೆಕೆಂಡ್ ನೋಡ್ತಾರೆ ನಿಜ ಅರ್ಥ ಆಗೋದಿಲ್ಲ. ಐ ಥಿಂಕ್ ಸಪೋಸ್ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ, ನನಗನ್ನಿಸಿದೆ ಇಂಟರ್ವ್ಯೂ ಟೈಮಲ್ಲಿ ಅಥವಾ ಕಾಲೇಜ್ ಕ್ಯಾಂಪಸ್ಸಲ್ಲಿ, ಸೊ ಯಾವಾಗ್ಲೂ ರ್ಯಾಂಡಮಾಗಿ ಸಡನ್ನಾಗಿ ಹಿಂಗಾಗೋದಿಲ್ಲ. ಅಂದರೆ ಎಲ್ಲೋ ಕಾಫಿ ಶಾಪಲ್ಲಿ ಮೀಟ್ ಆಗೋದು, ಸುಮ್ಮನೆ ರೋಡಲ್ಲಿ ಮೀಟ್ ಆಗೋದು, ಅಥವಾ ಆನ್ಲೈನಲ್ಲಿ ಮೀಟ್ ಆಗೋದು, ನನಗೆ ಆ ಥರ ಅನ್ನಿಸ್ತಿದ್ದಿಲ್ಲ. ಒಂದು ನಿಮ್ಮ ಲೈಫಲ್ಲಿ ಏನೋ ನೀವು ಬ್ಯುಸಿ ಆಗಿರ್ತೀರ, ಫ್ರೀ ಅಂತೂ ಇರಲ್ಲ, ಆ ಟೈಮಲ್ಲಿ ಆಗ್ತೀರ. ಆ್ಯಂಡ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ನಾನು ಸಪೋಸ್ ನೀವೇನಾದ್ರೂ ರಿಲೇಷನ್ಶಿಪ್ ಅಲ್ಲಿ ಇದ್ದರೆ, ಕರೆಂಟ್ಲಿ ಯಾವುದಾದ್ರೂ ಒಂದು ಬ್ಯಾಡ್ ರಿಲೇಷನ್ಶಿಪ್ಪಲ್ಲಿದ್ದರೆ, ಅದರಿಂದ ಹೊರಗಡೆ ಬಂದಾಗ, ಅಥವಾ ಮದುವೆ ಆಲ್ರೆಡಿ ಆಗಿದರೆ, ಡಿವೋರ್ಸ್ ಆದಮೇಲೆ, ಹೌದು, ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಪಾರ್ಟ್ನರ್ ಸರಿ ಇರಲ್ಲ ಅಂತ, ಅದರಿಂದ ಹೊರಗಡೆ ಬಂದಾಗ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ವಿನ್ ಆಗುತ್ತೆ, ಒಂದು ನ್ಯಾಯ ಸಿಗುತ್ತೆ. ಸಪೋಸ್ ನೀವೇನಾದರೂ ಒಂದು ವರ್ಕ್ ಇಂಟರ್ವ್ಯೂ ಕೊಟ್ಟಿದ್ರೆ ಅಲ್ಲಿ ಜಾಬ್ ಸಿಗುತ್ತೆ, ಆ ಜಾಬ್ಗೆ ಹೋದಾಗ ಸಿಗುವಂಥ ವ್ಯಕ್ತಿ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಅಥವಾ ಕ್ರಾಸ್ ಫಂಕ್ಷನ್ ಟೈಮಲ್ಲಿ ವರ್ಕ್ ಮಾಡೋರು ಇರ್ಬೋದು. ನಿಮ್ಮ ನಡುವೆ ಯಾವಾಗಲೂ ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಆರ್ ನೀವು ಆಲ್ರೆಡಿ ಒಂದು ಒಳ್ಳೆ ಜಾಬಲ್ಲಿದ್ದರೆ ಅದಕ್ಕಿಂತ ಬೆಟರ್ ಪೊಸಿಷನ್ಗೆ ಹೋದಾಗಿರ್ಬೋದು. ಸೊ ಓವರಾಲ್ ನನಗೆ ಇಲ್ಲಿ ಏನೇ ಎನರ್ಜಿ ಬರ್ತಿದೆ ಅಂತಂದರೆ, ಈ ಕಾರ್ಡ್ ಇವ್ರು ಇಲ್ಲಿ ನೋಡಿ, ಮನುಷ್ಯಲ್ಲಿ ಆಪ್ಷನ್ಸ್ ಸಿಗ್ತಿದ್ರು ನೋಡ್ತಿಲ್ಲ. ಯಾಕೆಂದರೆ ಅವ್ರಿಗೆ ಒಂದು ಡಿಸೈರ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ, ನಿಮಗೆ ಮ್ಯಾರೇಜ್ ಮೆಟೀರಿಯಲ್ ಅಂತಂದರೆ ಏನು ಬೇಕು ಅದಕ್ಕೆ ಸ್ಟಿಕ್ಕನ್ ಆಗಿರ್ತೀರ. ಸೊ ನೀವು ಲೈಫಲ್ಲಿ ಯಾವ ಥರ ಇರ್ತಾರೆ ಅಂದರೆ, ನಿಮಗೆ ತುಂಬ ಬೇರೆಯವರೆಲ್ಲ ನಿಮ್ಮಿಂದ ಬರ್ತಿರ್ತಾರೆ, ಬಟ್ ನೀವು ನಿಮ್ಗೇನು ಡಿಸೈರ್ ಇದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಿರ್ತೀರ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮ್ಯಾರೇಜ್ ಮೆಟೀರಿಯಲ್ ಅಂದರೆ ಹೆಂಗಿರಬೇಕು ಅಂತ. ನಾನು ಕಾರ್ಡ್ ಶಫಲ್ ಮಾಡಿದಾಗಲೇ ಅರ್ಥ ಆಯಿತು. ಸೊ ನೀವು ನಿಮ್ಮ ಲೈಫ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ನೀವು ಒಂದು ಕರಿಯರ್ ಚೆನ್ನಾಗಿ ಬಿಲ್ಡ್ ಮಾಡಿರ್ತೀರ. ನಿಮ್ಮ ಫಿಸಿಕ್ಕು, ಹೆಲ್ತು, ಸ್ಕಿನ್ ಕೇರು, ಓವರಾಲ್ ನನಗೆ ನೀವು ಈ ಮೀಟ್ ಆಗೋ ಟೈಮಲ್ಲಿ ಒಂದು ಒಳ್ಳೆ ಎನರ್ಜಿಲಿ ಇರ್ತೀರ. ಐ ಥಿಂಕ್ ಈ ಒಂದು ಹುಡುಗಿ ನನಗೆ ಗೊತ್ತಿಲ್ಲ, ಇಲ್ಲಿ ಕೈ ತೊಳೆದು ಮುಟ್ಟಬೇಕು ಅಂತಾರಲ್ಲ, ಆ ಥರ ಇರ್ತೀರ ಒಂದು ಫಿಸಿಕ್ ಲೆವೆಲ್ಗೆ ಹೋದರೆ. ಆ್ಯಂಡ್ ಒಂದು ಕರಿಯರ್ ಲೆವೆಲ್ಲು ಒಂದು ಒಳ್ಳೆ ಲೆವೆಲ್ ಇರ್ತೀರ. ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಈವನ್ ಸಪೋಸ್ ನಿಮ್ಗೆ ಏನಾದರೂ ಡಿಗ್ರಿ ಮುಗ್ದಿರುತ್ತೆ ಆ ಟೈಮಲ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ, ಅಥವಾ ನಾನು ಹೇಳಿದ್ನಲ್ಲ ಡಿಗ್ರಿ ಮುಗಿಸಿ ಒಂದು ಜಾಬ್ ಅಪ್ಲೈ ಮಾಡ್ತಿರ್ತೀರ, ನಿಮ್ಮದು ಓವರಾಲ್ ಎನರ್ಜಿ ತುಂಬ ಸಕ್ಕತ್ತಾಗಿರುತ್ತೆ. ಅಂದರೆ ನೀವು ಒಂದು ಮ್ಯಾರೇಜ್ ಮೆಟೀರಿಯಲ್ ಅಂತ ಹೆಂಗಿರಬೇಕು ಅಂತ ಗೊತ್ತಿರೋದ್ರಿಂದ ನೀವೂ ಆ ಎನರ್ಜಿಗೆ ಶಿಫ್ಟ್ ಆಗಿರ್ತೀರ ಆಲ್ರೆಡಿ. ಸೊ ಶಿಫ್ಟ್ ಆಗಿರೋದ್ರಿಂದ ನೀವು ನಿಮ್ಮ ಲೈಫ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇರ್ತೀರ. ನಿಮ್ಮ ತಲೆಯಲ್ಲಂತೂ ಇರುತ್ತೆ ನಮ್ಗೆ ಈ ಥರದವರ ಬೇಕು ಅಂತ, ಬಟ್ ನಿಮ್ಮ ಸುತ್ತಮುತ್ತ ಇರುವಂಥ ಒಂದು ರೆಡ್ ಫ್ಲ್ಯಾಗ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರ್ತೀರ. ಐ ಥಿಂಕ್ ಸಪೋಸ್ ನನಗೆ ಯಾಕೋ ಸ್ವಲ್ಪ ತುಂಬ ಸೆನ್ಸ್ ಆಗ್ತಿರೋದು, ನೀವು ಒಂದು ಒಳ್ಳೆ ಪೊಸಿಷನ್ ಇರ್ತೀರ, ಒಂದು ಅಥಾರಿಟಿ ಇರ್ತೀರ. ನಾನು ಆಲ್ರೆಡಿ ಹೇಳ್ದಂಗೆ ಪ್ರಮೋಷನ್ ಆಗಿರುತ್ತೆ. ನೀವೇನಾದ್ರೂ ಸ್ವಲ್ಪ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಿದ್ರೆ,
ಆ ಬಿಟ್ಟು ಒಂದು ಸ್ಪಾನ್ಸರ್ ಕಡೆಯಿಂದ ಒಂದು ಮೇಲ್ ಬರ್ಬೋದು, ಅಥವಾ ಕ್ರಾಸ್ ಫಂಕ್ಷನಲ್ ಟೀಮಿಂದ ಯಾವುದೋ ಒಂದು ಅವಾರ್ಡ್ ಆಗ್ಬೋದು, ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಆಗ್ಬೋದು, ಅವಾಗ ಅವ್ರು ಅಲ್ಲಿ ಮೀಟ್ ಆಗ್ಬೋದು. ನಾಟ್ ಓನ್ಲಿ ಫಾರ್ಮಸ್ಯೂಟಿಕಲ್ಸ್, ಎನಿ ಫೀಲ್ಡ್, ಎನಿಥಿಂಗ್ ಆಗಿರ್ಬೋದು. ಸೊ ಅವ್ರೂ ಎಕ್ಸಾಕ್ಟ್ಲಿ ನಿಮ್ಮ ಫೀಲ್ಡಲ್ಲೇ ಇರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಅಥವಾ ರಿಲೇಟೆಡ್ ಚೂರಾದರೂ ರಿಲೇಟೆಡ್ ಆಗಿದ್ದೇ ಇರ್ತಾರೆ. ಲೈಕ್ ನೀವು ಇಂಟರ್ವ್ಯೂಗೆ ಹೋಗಿದ್ರೆ ಅವರು ಇಂಟರ್ವ್ಯೂ ಬರೋ ಚಾನ್ಸಸ್ ಇರುತ್ತೆ, ಅಲ್ಲೆಲ್ಲೋ ಪರಿಚಯ ಆಗೋದು. ಬಟ್ ಸ್ಟಾರ್ಟಿಂಗೇ ನೀವು ಏನಾಗುತ್ತೆ ಅಂದರೆ ನೋಡಿದ ತಕ್ಷಣ ಒಂದು ಸೋಲ್ಮೇಟ್ ಅಂತರ ನಿಮ್ಗೆ ಫೀಲ್ ಆಗುತ್ತೆ. ಅಂದರೆ ಅವ್ರ ಲೈಫಲ್ಲಿ ಏನಾಗಿದೆ, ನಿಮ್ಮ ಲೈಫಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮತ್ತು ಎಮೋಷ್ನಲಿ ಇಬ್ಬರು ಬ್ಯಾಲೆನ್ಸ್ ಇರ್ತೀರ, ಇಲ್ಲಿ ನೋಡ್ಬೋದು. ಆ್ಯಂಡ್ ನಿಮ್ಮಿಬ್ರದ್ದು ಗಾಯ್ಸ್ ಡೆಸ್ಟಿನಿ, ಒಂದು ಫೇಟೆಡ್, ಅದನ್ನು ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ. ಆಬ್ಸ್ಟಕಲ್ಸ್ ಏನೇ ಇದ್ರೂ ನನಗೇನಿಸ್ತಿದೆ, ಲಿಟಲ್ ಬಿಟ್ ಆಬ್ಸ್ಟಕಲ್ ಇದ್ದರೆ, ಇನ್ ಕೇಸ್ ಒಂದು ಕ್ಯಾಸ್ಟ್, ರಿಲಿಜಿಯನ್ ಅಥವಾ ಸೇಮ್ ಸೆಕ್ಸ್ ಜೆಂಡರ್ ಆಗಿದೆ, ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ನೀವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನಿಮ್ಮ ಆಲ್ರೆಡಿ ಲೈಫಲ್ಲಿ ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ಈವನ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಸಪೋಸ್ ನೀವು ಆವಾಗ ಡಿಗ್ರಿ ಮುಗಿಸಿದ್ರು, ಇದು ಸ್ಟೂಡೆಂಟ್ ಕನ್ವಯಿಸುತ್ತೆ. ಆಲ್ರೆಡಿ ಒಂದು ಸ್ಟೇಜಲ್ಲಿ ಇರೋರ್ಗು ಒಂದು ಒಳ್ಳೆ ಸ್ಟೇಜ್ಗೆ ಹೋಗಿರ್ತೀರ. ಸೊ ಆ ಟೈಮಲ್ಲಿ ನೀವು ಅವ್ರನ್ನ ಮೀಟ್ ಆಗೋ ಚಾನ್ಸಸ್ ಇರುತ್ತೆ. ದೇರ್ ಇಸ್ ನೋ ಚಾನ್ಸ್ ರೋಡಲ್ಲಿ ಮೀಟ್ ಆಗೋದು, ಕಾಫಿ ಶಾಪಲ್ಲಿ ಮೀಟ್ ಆಗೋದು, ನೋ ವೇ. ಸೊ ನೀವು ಯಾವುದ್ರಲ್ಲೇ ಬ್ಯುಸಿ ಆಗಿರ್ತೀರ, ಬಿಸ್ನೆಸ್, ವರ್ಕ್, ಎನಿಥಿಂಗ್, ಒಂದು ಒಳ್ಳೆ ಅಥಾರಿಟಿ ಪೊಸಿಷನ್ ಇರ್ತೀರ. ನಿಮ್ಮ ಲೈಫಲ್ಲಿ ನಿಮ್ಗೆ ಆಲ್ರೆಡಿ ಈ ಎನರ್ಜಿಲಿ ಇದ್ದೀರಾ, ನಿಮ್ಗೆ ಏನು ಬೇಕಂತ ಗೊತ್ತಿದೆ. ಬಟ್ ಅವಾಗ ನೀವೊಂದು ಒಳ್ಳೆ ವೈಬ್ರೇಷನ್ ಹೋಗಿರೋದ್ರಿಂದ ಕೆಲವೊಂದು ಬೇರೆ ಆಪ್ಷನ್ಸು ಬಂದಿರುತ್ತೆ. ಬಟ್ ನೀವು ಅದನ್ನು ಇಗ್ನೋರ್ ಮಾಡಿ ನಿಮ್ಗೆ ಏನು ಬೇಕು ಅದಕ್ಕೆ ಸ್ಟಿಕ್ಕನ್ ಆಗಿರ್ತೀರ. ಆ ಟೈಮಲ್ಲಿ ಮೀಟ್ ಆಗೋ ಚಾನ್ಸಸ್ ಇದೆ. ಬಟ್ ನಿಮ್ಗೇನಾದರೂ ವರ್ಷ, ತಿಂಗಳು ಬೇಕು ಅಂತಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯೂಶ್ವಲಿ. ಯಾಕೆಂದರೆ ನೀವು ಆ ಎನರ್ಜಿಗೆ ಹೋದಾಗಲೇ ತಾನೇ ಅದಾಗೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಆದರೂ ನೋಡೋಣ ಟ್ಯಾರೋ ಮೂಲಕ ಎಷ್ಟು ವರ್ಷದೊಳಗಡೆ ಅಥವಾ ಎಷ್ಟು ತಿಂಗಳೊಳಗಡೆ ನೀವು ಅವ್ರು ಮೀಟ್ ಆಗ್ತೀರ ಅಂತ. ಓಕೆ, 3 ಕಾರ್ಡ್ಸ್ ಬಿದ್ದಿದೆ ಗಾಯ್ಸ್. ನಾನು 3 ಕಾರ್ಡ್ಸ್ ಬಿದ್ದರೆ ತಗೊಳ್ಳೋದು, ಓನ್ಲಿ ಸಿಂಗಲ್ ಕಾರ್ಡ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಗೈಸ್, ನಾನು ಓವರಾಲ್ ಆಲ್ರೆಡಿ ಹೇಳ್ದಂಗೆ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಎನರ್ಜಿ ಹೋಗ್ತೀರಾ ಇದಕ್ಕೆ. ಬಟ್ ಆದರೂ ನಾನು ಟೈಮಿಂಗ್ಸ್ ಪ್ರೆಡಿಕ್ಟ್ ಮಾಡಿದಾಗ ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಷನ್ ಬರ್ತಿದೆ. ಯಾಕೆಂದರೆ ನೀವು ಮೇ ಬಿ ಬಿಟ್ ಈ ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರ್ಬೋದು. ನನಗಿವಾಗ ವಿಡಿಯೋ ಮಾಡ್ತಾಯಿದ್ರೆ ಚೇರ್ ಮುಂದೆ ಬಂದು ಕೂತ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮದೇ ಹಿಂಗೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇವಂದು ನಿಮಗೆ ಒಂದು ಓವರಾಲ್ ನಿಮ್ಗೆ ಒಂದು ಒಳ್ಳೆ ಎನರ್ಜಿ ಇದ್ರೂ ಬಿಟ್ಟು ಇದು ಕೆಲವೊಬ್ರಿಗೆ ಮಾತ್ರ ಅನ್ವಯಿಸುತ್ತೆ. ಸ್ವಲ್ಪ ಪಾಸ್ಟ್ ರಿಲೇಷನ್ಶಿಪ್ಪಿಂದ ಏನೋ ಕ್ಯಾರಿ ಮಾಡಿದ್ದೀರಾ. ಸೊ ನೀವು ಅದರಿಂದನೂ ಹೊರಗಡೆ ಬರಬೇಕು. ಈಗ ಆಲ್ರೆಡಿ ನಾನು ಜಸ್ಟಿಸ್ ಆಲ್ರೆಡಿ ಹೇಳ್ದಂಗೆ ಡಿವೋರ್ಸಿಂದ ಹೊರಗಡೆ ಬರಬೇಕು, ಮತ್ತು ಒಂದು ಪಾಸ್ಟ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕು. ಸಪೋಸ್ ಇದೇನು ನಿಮ್ಮಲ್ಲಿ ಇಲ್ಲ ಅಂತಂದರೆ ಚಾನ್ಸಸ್ 8 ಮಂತ್ಸ್ ಅಂತ ಅನ್ನಿಸ್ತಿದೆ. ಸೊ ಸಪೋಸ್ ನೀವು ಆಲ್ರೆಡಿ ಡಿಗ್ರಿ ಮುಗಿಸಿದ್ರೆ ಇನ್ನು 8 ಮಂತ್ಸ್ ಒಳಗಡೆ ಒಂದು ಜಾಬ್ ಸೇರ್ಬೋದು, ಅಥವಾ ಇರೋ ಜಾಬ್ ಚೇಂಜ್ ಆಗ್ಬೋದು, ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣ್ಬೋದು, ಪ್ರಮೋಷನ್ ಆಗ್ಬೋದು. ಸೊ ನೀವು ಯಾವಾಗ ವಿಡಿಯೋ ನೋಡ್ತೀರಾ ಟೈಮ್ಲೆನ್ಸ್ ಆಗಿರೋದ್ರಿಂದ ಒಂದು 8 ಮಂತ್ಸ್ ಆಗ್ಬೋದು. ಸೊ ಇದಿಷ್ಟು ಒಂದು ಸೀನ್, ನೀವು ಯಾವ ರೀತಿ ನಿಮ್ಮ ಪಾರ್ಟ್ನರ್ ಮೀಟ್ ಆಗ್ತೀರಾ ಅಂತ. ಸೊ ನೆಕ್ಸ್ಟ್ ನೀವು ಮೀಟಾಗಿ ಎಷ್ಟು ಟೈಮಿಂಗ್ಸ್ ಒಳಗಡೆ ಅಥವಾ ಯಾವ ಸಿಚುವೇಶನ್ ಆದಮೇಲೆ ನೀವು ಅವ್ರನ್ನ ಮದುವೆ ಆಗ್ತೀರಾ, ಅಥವಾ ಇದೇ ಪರ್ಸನ್ನ ನೀವು ಮದುವೆ ಆಗೋದು ಕಂಪ್ಲೀಟ್, ಅಥವಾ ನಿಮ್ಗೆ ಏನಾದರೂ ಒಂದು ಏನು ಹೇಳ್ತಾರೆ ಯೂನಿವರ್ಸಿಂದ ಏನಾದರೂ ಗೈಡೆನ್ಸ್ ಇದೆಯಾ, ನೀವು ಏನರ ಮೇಲಾದರೂ ವರ್ಕೌಟ್ ಮಾಡಬೇಕು ಅಂತ, ಇದರಿಂದ ನೋಡೋಣ. ಸೊ ಇದು ಫೈನಲ್ ಮೆಸೇಜ್.
second guys. ಸೊ ಜಸ್ಟಿಸ್ ಕಾರ್ಡ್ ಬಂದಿದೆ, ನ್ಯೂಡಿಟಿ ಇರೋದ್ರಿಂದ ನಾನು ಕ್ಲೋಸ್ ಮಾಡ್ತೀನಿ. ಸೊ ಗಾಯ್ಸ್, ಇದು ತುಂಬ ಏನು ಚಾನ್ಸಸ್ ಇದೆ ಅಂತಂದರೆ ನೀವು ಮೀಟ್ ಮಾಡಾದ್ಮೇಲೆ ಡೇಟ್ ಮಾಡೋದು ತುಂಬ ಕಡಿಮೆ ಇದೆ. ಐ ಥಿಂಕ್ ನೀವು ಆಲ್ರೆಡಿ ನಾನು ಹೇಳ್ದಂಗೆ ಒಂದು ಒಳ್ಳೆ ಪೊಸಿಷನಲ್ಲಿ, ಒಂದು ಒಳ್ಳೆ ಜಾಬಲ್ಲಿ, ಒಂದು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಸೊ ನೀವು ನಿಮ್ಮ ಲೈಫಲ್ಲಿ ಏನೇ ಆಬ್ಸ್ಟಕಲ್ ಬಂದ್ರೂ ಇದು ಅದನ್ನು ರೆಡಿ ಮಾಡೋಕ್ಕೆ, ಯುದ್ಧ ಮಾಡೋದಕ್ಕೆ ರೆಡಿ ಇರ್ತೀರ ನೀವು. ಲೈಕ್ ಸೇಮ್ ಸೆಕ್ಸ್ ಮ್ಯಾರೇಜ್ ಆಗಿದ್ರೆ ಅಥವಾ ಇಂಟರ್ ಕ್ಯಾಸ್ಟ್ ಆಗಿದ್ರೆ ಅದೆಲ್ಲ ಜನರ ತಲೆಯಲ್ಲಿರುತ್ತೆ, ನಿಮ್ಮ ತಲೆಯಲ್ಲಿ ಇರೋದಿಲ್ಲ. ನೀವು ಅದಕ್ಕೆಲ್ಲ ಓಪನ್ ಆಗಿ ಇರ್ತೀರ. ಸೊ ಅದನ್ನು ನೀವು ಫೇಸ್ ಮಾಡೋಕ್ಕೆ ರೆಡಿ ಇರ್ತೀರ. ಮತ್ತು ಫೇಸ್ ಮಾಡೋಕ್ಕೆ ಅನ್ನೋದಕ್ಕಿಂತ ನಿಮ್ಗೆ ಆ ತಲೆಯಲ್ಲಿ ಆ ಮೈಂಡ್ ಸೆಟ್ಟೇ ಇರೋದಿಲ್ಲ. ಯಾಕೆಂದರೆ ಜನರನ್ನ ಪ್ರೂವ್ ಮಾಡಬೇಕು ಅಂತ ಮದುವೆ ಆಗ್ತಿಲ್ಲ ಅಲ್ಲ. ಸೊ ನನಗೇನು ಅನಿಸ್ತದೆ ಅಂತಂದರೆ, ನೀವು ಮೀಟ್ ಮಾಡಿ 1 ಮಂತ್ ಒಟ್ಟಲ್ಲಿ ಮಂತ್ಸ್, ಅದು 1 ಮಂತ 2 ಮಂತ 3 ಮಂತ್ಸ ಗೊತ್ತಿಲ್ಲ, ಮಂತ್ಸ್ ಒಳಗಡೆ ನೀವು ಮದುವೆ ಆಗಿಬಿಡ್ತೀರ. ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಸೊ ನೀವು ಏನೇನು ಕಷ್ಟ ಅಂದರೆ ಆ ಟೈಮಲ್ಲಿ ನಿಮ್ಗೆ ಏನೇ ಆಬ್ಸ್ಟಕಲ್ಸ್ ಬಂದ್ರೂ, ಒಂದು ಸೊಸೈಟಿ ವಿರುದ್ಧ ನೀವು ಮದುವೆ ಆಗ್ತಾ ಇದ್ದೀರಾ ಅಥವಾ ಏನೇ ಕಾಸ್ಟ್, ರಿಲಿಜಿಯನ್, ಒಂದು ಸೇಮ್ ಸೆಕ್ಸ್ ಮ್ಯಾರೇಜ್ ಆಗಿರ್ಬೋದು, ಅದಕ್ಕೆ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಅದಕ್ಕೆ ನಿಮ್ಮ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಯಾಕೆಂದರೆ ನಿಮ್ಮ ಜೊತೆ ದೇವ್ರು ಇದ್ದಾರೆ, ಏಂಜಲ್ಸ್ ಇದ್ದಾರೆ, ನೀವು ನಂಬಿರೋ ಏಂಜಲ್ಸ್ ಇದ್ದಾರೆ, ಆ್ಯಂಡ್ ಸಮ್ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟ್ ಮಾಡ್ತಾರೆ. ಐ ಥಿಂಕ್ ಇದು ಬಂದಿರಿಂದ ಲವ್ ಮ್ಯಾರೇಜ್, ಇದು ಮೋಸ್ಟ್ ಆಫ್ ಆಲ್ ಅರೇಂಜ್ ಮ್ಯಾರೇಜ್ ಚಾನ್ಸೇ ಇಲ್ಲ. ಆದರೆ ಲವ್ ಕಮ್ ಅರೇಂಜ್ ಮ್ಯಾರೇಜೇ, ಇಲ್ಲ ಲವ್ ಮ್ಯಾರೇಜೇ ಇರುತ್ತೆ. ಸೊ ತುಂಬ ಆಬ್ಸ್ಟಕಲ್ಸ್ ಏನೂ ಇಲ್ಲ. ಏನೇ ಸಣ್ಣ ಪುಟ್ಟ ಬಂದರೂ ನೀವು ಅದನ್ನು ಫೇಸ್ ಮಾಡ್ತೀರಾ. ಫೇಸ್ ಮಾಡಿ ಭೇಟಿಯಾಗಿ ಕೆಲವು ತಿಂಗಳಲ್ಲೇ ನೀವು ಮದುವೆ ಆಗ್ತೀರಾ. ಸೊ ಏನಾದರೂ ನಿಮಗೆ ಒಂದು ಮೆಸೇಜ್ ಇದೆಯಾ ಯೂನಿವರ್ಸ್ ಕಡೆಯಿಂದ? ನೋಡೋಣ ಲಾಸ್ಟ್ ಮೆಸೇಜ್. ಓಕೆ, ನಾನು ಕಾರ್ಡ್ ಶಫಲ್ ಮಾಡಿದ ತಕ್ಷಣ 3 ಕಾರ್ಡ್ ಬಂದಿದೆ. ಓಕೆ ಗೈಸ್, ಏನಿದೆ ನಿಮಗೆ ಅಂತ. ಸೊ ಐ ಥಿಂಕ್ ನನಗೇನು ಅನ್ನಿಸ್ತಿದೆ ಅಂತಂದರೆ, ಸ್ವಲ್ಪ ನೀವೇನಾದ್ರೂ ಅಮೌಂಟ್ ಸೇವ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿ. ಯಾಕೆಂದರೆ ನೀವು ಇಲ್ಲಿ ಹುಟ್ಟಿರೋದೇನೆ ಒಂದು ಸಣ್ಣ ಪುಟ್ಟ ಅಮೌಂಟ್ ಮಾಡೋದಕ್ಕಲ್ಲ, ಜನ್ರೇಷನಲ್ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಒಂದು ಒಳ್ಳೆ ಸ್ಟೇಜಲ್ಲೇ ಇರ್ತೀರ, ಮದುವೆ ಆಗೋದು ಅಥವಾ ನಿಮ್ಮ ಪಾರ್ಟ್ನರ್ ಮೀಟ್ ಆಗೋದು ಅಷ್ಟರಲ್ಲಿ. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ನೀವೇನಾದರೂ ಮದುವೆ ಆದಮೇಲೆ ಇಂಡಿಪೆಂಡೆಂಟಾಗಿ ನೀವು ಇರಬೇಕು. ನಿಮ್ಮ ನೆಕ್ಸ್ಟು ಒಂದೊಳ್ಳೆ ಕಂಪ್ಲೀಟ್ ಲೈಫ್ನ ಲೀಡ್ ಮಾಡಬೇಕು ಇಂಡಿವಿಜುವಲಾಗಿ ಅಂತಂದರೆ, ಯಾರೇ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಅಮೌಂಟ್ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಒಂದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ನೀವು ಈಗಲೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇದು ನಿಮ್ಮ ಜನ್ಮಸಿದ್ಧ ಹಕ್ಕು. ನೀವು ಲೈಫ್ ಮುಗಿಯೋಷ್ಟಲ್ಲಿ ಸ್ಟಾರ್ಟ್ ಮಾಡ್ತೀರ. ಬಟ್ ಅದಕ್ಕೆ ತುಂಬ ಟೈಮ್ ಕೊಡಬೇಡಿ. ಯಾಕೆಂದರೆ ನಿಮ್ಮಲ್ಲಿ ಆ ಥರ ಕೆಪಾಸಿಟಿ ಇರೋದ್ರಿಂದ, ನಿಮ್ಮ ಪಾರ್ಟ್ನರ್ದೆಲ್ಲ ಒಂದು ನರ್ಚರಿಂಗ್ ಎನರ್ಜಿ ಇರೋದ್ರಿಂದ ಸೊ ಅದು ಬೇಗ ವರ್ಕೌಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಏನು ಅನ್ಕೊಳ್ತೀರ ಆ ಥರ ಐಷಾರಾಮಿ ಜೀವನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಅದನ್ನು ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಒಂದು ಸಣ್ಣ ಪುಟ್ಟ ಒಂದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಸೇವ್ ಮಾಡಿರೋದು ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ಚೀಟಿ ಆಗೋದು, ನಂಬಿಕೆ ಇರೋ ಕಡೆ ನೀವು ಮಾಡಿ ಇವಾಗಿಂದನೇ. ಮತ್ತು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ನೀವು ಮಾಡೋದ್ರಿಂದ ಮದುವೆ ಆದಮೇಲೆ ಜೀವನ ಅಷ್ಟು ಕಷ್ಟ ಇರೋಲ್ಲ. ಯಾಕೆಂದರೆ ನೀವು ಯಾವುದೇ ಒಂದು ಒಳ್ಳೆ ಸ್ಟೇಜ್ಗೆ ಹೋದ್ಮೇಲೆ ಮದುವೆ ಆದಮೇಲೆ ಜೀವನ ಮೊದಲು ಥರ ಇರೋಲ್ಲ. ಸ್ವಲ್ಪ ಬಿಟ್ಟು ಏನೋ ಒಂದು ಅಮೌಂಟ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಲೈಫ್ ಲೀಡ್ ಮಾಡೋದಕ್ಕೆ. ನೀವೊಂದು ಒಳ್ಳೆ ಸಿಟಿಗೆ ಮೂವ್ ಆಗ್ಬೋದು. ಯಾಕೆಂದರೆ ಈ ಅಮೌಂಟ್ ಸೇವ್ ಬಗ್ಗೆ ಬಂದಿದೆ ಕಾರ್ಡ್ ಅಂತಂದರೆ ಸ್ವಲ್ಪ ನಿಮ್ಗೆ ಅಮೌಂಟ್ ಜಾಸ್ತಿ ಬೇಕಾಗ್ಬೋದು ಜೀವನ ಮಾಡೋದಕ್ಕೆ. ಯೂಶ್ವಲಿ ಬೇಕಾಗೇ ಆಗುತ್ತಲ್ಲ, ಒಂದು ಫ್ಯಾಮಿಲಿಯಿಂದ 2 ಫ್ಯಾಮಿಲಿ ಆಗ್ತೀರಾ ಅಂತಂದರೆ. ಸೊ ನೀವು ಅಮೌಂಟ್ನ ಸೇವ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಪಾರ್ಟ್ನರ್ ನಡುವೆ ಅಂತ ನಾನು ಹೇಳ್ತಿಲ್ಲ, ಓವರಾಲ್ ನಿಮ್ಮ ಸರೌಂಡಿಂಗ್ಸ್ ಸುತ್ತಮುತ್ತ ಏನೇ ಆಗಿರ್ಬೋದು, ಜನ ಯಾವುದೇ ರೀತಿ ನಿಮ್ಮ ಮ್ಯಾರೇಜ್ ಬಗ್ಗೆ ಮಾತಾಡೋದಾಗಿರಲಿ, ಏನೇ ಮಾಡೋದಾಗಿರಲಿ, ಆದರೂ ನೀವು ಅದಕ್ಕೆ ಐ ಥಿಂಕ್ ನೀವು ತಲೆ ಕೆಡ್ಸ್ಕೊಳ್ಳೋ ಅನಿಸುತ್ತೆ. ಬಟ್ ಈ ಒಂದು ನಿಮ್ಮ ಬೌಂಡ್ರೀಸ್ ದಾಟ್ ಏನಾದರೂ ಬರ್ತಿದೆ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋದನ್ನು ನಿಮ್ಮ ಲೈಫ್ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಫೈನಲ್ ಮೆಸೇಜ್. ಆ್ಯಂಡ್ ಓವರಾಲ್ ವಿಡಿಯೋ ನೀವು ಆಲ್ರೆಡಿ ನೋಡಿದ್ರೆ ಸ್ವಲ್ಪ ಲೆಂತಿನೇ ಆಗಿತ್ತು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಿಷ್ಟು ಜನರಲ್ ರೀಡಿಂಗ್. ಪರ್ಸನಲ್ ರೀಡಿಂಗ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ,
ಬುಕ್ ಮಾಡ್ಬೋದು. ಆ್ಯಂಡ್ ಟೇಕ್ ವಾಟ್ ರೆಸನೇಟ್, ಲೀವ್ ದ ರೆಸ್ಟ್. ಯಾವುದಕ್ಕೂ ಎಲ್ಲ ಮೆಸೇಜ್ಗೂ ನನಗೆ ಅಂತ ಸ್ಟಿಕ್ ಆಗಬೇಡಿ. ವಿಡಿಯೋ ಕಂಪ್ಲೀಟ್ ನೋಡಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಆಗೋಗಳು ಅದನ್ನು ನೋಡಿ ಎಷ್ಟು ಬೇಕಷ್ಟು ತಗೊಳ್ಳಿ. ಯಾಕೆಂದರೆ ಜನರಲ್ ರೀಡಿಂಗ್ ಇದು ಪರ್ಸನಲ್ ರೀಡಿಂಗ್ ಅಲ್ಲ. ಆದ್ದರಿಂದ ಕೆಲವೊಬ್ರಿಗೆ 100% ರೆಸಲ್ಟ್ ಆಗುತ್ತೆ, ಕೆಲವೊಬ್ರಿಗೆ ಆಗದೇ ಇರೋ ಚಾನ್ಸಸ್ ಇರುತ್ತೆ. 50, 20, 80 ಆ ಥರ ಇರುತ್ತೆ. ಸೊ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಬುಕ್ ಮಾಡಿ. ಪರ್ಸನಲ್ ರೀಡಿಂಗ್ ಮಾಡಿದಾಗ ಮಾತ್ರ 100% ರೆಸನೇಟ್ ಆಗೋ ಚಾನ್ಸ್ ಇರುತ್ತೆ. ನನ್ನ ಹತ್ರನೇ ಬುಕ್ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಟ್ಯಾರೋ ಮೇಲೆ ನಂಬಿಕೆ ಇದ್ದರೆ ಯಾವ ಟ್ಯಾರೋ ಡರ್ ಹತ್ರನಾದರೂ ಬುಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಗಾಯ್ಸ್ ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಲೈಫ್.